ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1209 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಸುಮಾರು 1400ಗೂ ಹೆಚ್ಚಿನ ವಿಡಿಯೋಗಳನ್ನು ನೀವು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು. ಈ 1400 ವಿಡಿಯೋ ಬರೀ ಕರೆಂಟ್ ಅಫೇರ್ಸ್ ಇಲ್ಲ, ಅದರಲ್ಲಿ ಕಂಪ್ಯೂಟ್ರ್ ವಿಡಿಯೋಸು ಇದ್ದಾವೆ, ಎನ್ವಿರಾನ್ಮೆಂಟ್ ವಿಡಿಯೋಸ್ ಇದ್ದಾವೆ, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಹೀಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದರಲ್ಲೂ ನಮ್ಮ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೇನು ಬೇಕು ಎಲ್ಲ ವಿಡಿಯೋಸನ್ನು ಸಾಕಷ್ಟು ಮಾಡಿದ್ದೀವಿ. ಕೆಲವೊಂದು ಕಂಪ್ಲೀಟ್ ಮಾಡಿದ್ದೀವಿ, ಕೆಲವೊಂದು ಒಂದು ಅರ್ಧ ಸಿಲೆಬಸ್ ಮುಗಿದಿದೆ ಕೂಡ. ಓಕೆ, ಹಾಗಾಗಿ ಈ GK ಪೇಪರ್ ಏನು ನಡೆದಿದೆ ಸಿವಿಲ್ PCಯಲ್ಲಿ ನಮಗೆ ಕೇವಲ ಒಂದಷ್ಟು ಕರೆಂಟ್ ಅಫೇರ್ಸ್ ಬಂದಾವಂತ ಅಷ್ಟೇ ಅಲ್ಲ, ಆಗ ಹೇಳ್ತಾ ಹೋದರೆ ಸಾಕಷ್ಟು ಪ್ರಶ್ನೆಗಳು ಬಂದಿರ್ತವೆ, ಹುಡುಕಿ ಹೇಳ್ಬೇಕಾಗುತ್ತೆ. ಸುಮ್ಮನೆ ಒಂದು ಈಗ ಯಾಕಂದರೆ ಅದು ಟ್ರೆಂಡ್ ನಡೀತಾ ಇದೆ, ನಮ್ಮಲ್ಲಿ ಅಷ್ಟು ಬಂದು ಇಷ್ಟು ಬಂದು ಅನ್ನೋ ಟ್ರೆಂಡ್ ನಡೀತಾ ಇದೆಯಲ್ಲ, ಅದಕ್ಕೆ ಕೇಳಿರ್ತಕ್ಕಂಥದ್ದು. ಈ ಟ್ರೆಂಡ್ ನೀವು ಸಾಮಾನ್ಯವಾಗಿ ಗಮನಿಸ್ಬೋದು. 12th ಮೇಲೆ ನಡೆದಿರ್ತಕ್ಕಂಥ ಎಕ್ಸಾಮ್ ಮೇಲೆ ಬಹಳಷ್ಟು ಟ್ರೆಂಡ್ಗಳು ಬರ್ತವೆ, ಅಬ್ಸರ್ವ್ ಮಾಡಿಬೇಕಾದ್ರೆ. ಅದರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆದಿದೆ ಅಂದರೆ ಸಾಕು, ಇಷ್ಟು ಬಂದು ನಮ್ಮ ಅಷ್ಟು ಬಂದು ಅಂತ ಅದು ಒಂದು ಟ್ರೆಂಡ್ ಇರುತ್ತೆ ಸಾಮಾನ್ಯವಾಗಿ. ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಮಾಡಬೇಕಾಗಿತ್ತು, ನಮ್ಮಿಂದ ಇಷ್ಟು ಬಂದು ಅಂತ ತೋರಿಸ್ತಕ್ಕಂಥದ್ದು. ಆದರೆ ಒಂದು ತಿಳ್ಕೊಟ್ರೆ, ಗೂಗಲ್ನಷ್ಟು ಟ್ಯಾಲೆಂಟ್ ಅಂತೂ ನಮಗಿಲ್ಲ ಅಂತ ನನ್ನ ಭಾವನೆ. ಎಲ್ಲ ಇದ್ದಾವೆ, ಎಲ್ಲದಕ್ಕೂ ಆನ್ಸರ್ ಗೂಗಲಲ್ಲಿ ಇದೆ. ಫೈನ್. ಹಾಗಾಗಿ ಇಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಮುಂದೆ ಹೋಗೋಣ. ಓಕೆ, ಏನಂದರೆ ಎಲ್ಲ ಸ್ಕೂಲ್ಗಳಲ್ಲೂ ಅವೇ ಬುಕ್ಸು, ಎಲ್ಲ ಸ್ಕೂಲ್ಗಳಲ್ಲೂ ಟೀಚರ್ಗಳಿದ್ದಾರೆ, ಎಲ್ಲರೂ ಪಾಠ ಮಾಡ್ತಾರೆ. ಆದರೆ ಸ್ಟೂಡೆಂಟ್ಗಳು ಕೆಲವೊಬ್ಬರು ಮಾತ್ರ ಭಾಳ ಜಾಣರಾಗಿ ಭಾಳ ಸ್ಕೋರ್ ಮಾಡ್ತಾರೆ. ಆ ಸ್ಟೂಡೆಂಟ್ ಜಾಣರು ಅಥವಾ ಟೀಚರ್, ಆ ಬೇರೆ ಸ್ಕೂಲ್ಗಳಲ್ಲಿರ್ತಕ್ಕಂಥ ಟೀಚರ್ಗಳು ಜಾಣರು ಗೊತ್ತಿಲ್ಲ ಅಲ್ವಾ. ಎಲ್ಲರೂ ಅದೇ ಬುಕ್ ರೆಫರ್ ಮಾಡಬೇಕಲ್ವ, ಎಲ್ಲರೂ ಅದೇ ಗೂಗಲ್ ನೋಡಿರ್ತಾರೆ. ಬಟ್ ಇಲ್ಲಿ ಒಂದು ಚಾಲೆಂಜ್ ಏನು ಅನ್ಸುತ್ತೆ ಅಂದರೆ, ಒಂದಷ್ಟು ಟಾಪಿಕ್ಗಳನ್ನ ಅರ್ಥ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹುಡುಗರಿಗೆ ನೆನಪಿಡಿಸೋದಕ್ಕೆ ಹೇಗೆ ಮಾಡಬೇಕು ನಾವು? ಒಬ್ಬ ವಿದ್ಯಾರ್ಥಿ ಒಂದು ಟಾಪಿಕ್ನ ಅರ್ಥ ಮಾಡ್ಕೋಬೇಕು, ನೆನಪಿಟ್ಕೋಬೇಕಂದ್ರೆ ಏನೇನು ಅಂಶಗಳನ್ನು ತಂದು ಆತನಿಗೆ ಹೇಳಿ ಆತನಿಗೆ ನೆನಪಿಡಿಸ್ಬೇಕು ಅನ್ನುವ ಪ್ರಯತ್ನ ಇದೆಯಲ್ಲ, ಅದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಳ ಡಿಫಿಕಲ್ಟು ಅಂತ. ಎಲ್ರಿಗೂ ಎಲ್ಲ ಗೂಗಲಲ್ಲಿ ಇದ್ದಾವೆ, ಎಲ್ಲ PIBಯಲ್ಲಿ ಇರೋ ನ್ಯೂಸೇ ಬರ್ತವೆ, ಎಲ್ಲ ಬೇರೆ ಪೇಪರ್ ಕಟ್ಟಿಂಗಲ್ಲಿರೋ ನ್ಯೂಸೇ ಇರ್ತವೆ. ಬಟ್ ಅದನ್ನು ಹೇಗೆ ಅರ್ಥ ಮಾಡಿಸ್ಬೇಕು, ಹೇಗೆ ನೆನಪಿಡುವ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕು ಅನ್ನೋದೇ ಇಲ್ಲಿ ಚಾಲೆಂಜಿಂಗ್ ಅನ್ನೋದು. ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಅವೇ ಇದ್ದಾವೆ ಟಾಪಿಕ್ಕು, ಎಲ್ಲ ಸ್ಕೂಲುಗಳಲ್ಲೂ ಟೀಚರ್ ಪಾಠ ಮಾಡ್ತಾರೆ. ಬಟ್ ಕೆಲವೊಂದು ಟೀಚರ್ ಭಾಳ ಚೆನ್ನಾಗಿ ಮಾಡ್ತಿರ್ತಾರೆ, ಕೆಲವೊಂದು ಸ್ಟೂಡೆಂಟ್ ಬೇಗ ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಅದು ಇಲ್ಲಿ ಮ್ಯಾಟ್ರ್ ಆಗ್ತಕ್ಕಂಥದ್ದು. ಸುಮ್ಮನೆ PIBಯಲ್ಲಿ ದಿನ 20, 30, 40 ಘಟನೆಗಳು ಇರ್ತವೆ, ಅಥವಾ ನ್ಯೂಸ್ ಪೇಪರಲ್ಲಿ 100 ಘಟನೆಗಳು ಬರ್ತವೆ. ದಿನಾಲು 30-40 ಕರೆಂಟ್ ಅಫೇರ್ಸ್, ದಿನಾಲು 30-40 ಟಾಪಿಕ್ ಮಾಡಿದರೆ ನೆನ್ಪಿಡೋದು ಹೇಗೆ, ನೆನ್ಪಿಡೋಕ್ಕೆ ಸಾಧ್ಯನಾ ಅನ್ನೋದು ಇಲ್ಲಿ ಮ್ಯಾಟ್ರ್. ಎಕ್ಸಾಮಲ್ಲಿ ಬಂದಾಗ ಇದು ನಮ್ಮಿಂದ ಬಂದಿತ್ತು ಅಂತ ಇಲ್ಲಿ ಮಾಡಿದ್ದೀವಿ ಅಂತ ತೋರಿಸೋದು ಈಸಿ, ಅರ್ಥ ಮಾಡ್ಕೊಳ್ರಿ. ಆದರೆ ದಿನ 30-40 ಕ್ವಶನ್ಗಳು ಬಂದಾಗ ಅದರಲ್ಲಿ ಪಿಕ್ ಮಾಡಿಕೊಂಡು ಒಂದು 5-6 ಪಿಕ್ ಮಾಡಿ ತಿಂಗಳಿಗೊಂದು 150 ಘಟನೆಗಳನ್ನ ಹೇಳಿ ಆ 150ರಲ್ಲಿ ಮ್ಯಾಕ್ಸಿಮಮ್ ಬಂದಿರಬೇಕು. ಅದಕ್ಕೊಂದಷ್ಟು ಏನು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಅಥವಾ ಬೇರೆ ಎಕ್ಸಾಮ್ಗಳನ್ನೇ ರೆಫರ್ ಮಾಡಿ ಸಾಲ್ವ್ ಮಾಡಿ ಒಂದು ಅನುಭವ ಬೇಕಾಗಿತ್ತು ಒಂದು. ಆಮೇಲೆ ಇನ್ನೊಂದು ಏನಾಗುತ್ತೆ, ಕೇವಲ PC ಎಕ್ಸಾಮಲ್ಲಿ ಕ್ವಶನ್ ಬಂದ್ಬಿಟ್ರೆ ಸಾಕಾಗಲ್ಲ. ಗಮನಿಸ್ತಾ ಹೋಗಿ ನೀವು, ನಾವು ಕರೆಂಟ್ ಅಫೇರ್ಸ್ ಮಾಡ್ತಕ್ಕಂಥದ್ದು ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗಂಗೆ, PCಯಿಂದ ಹಿಡಿದು KS ವರೆಗೂ, UPSC ವರೆಗೂ. UPSC ಬೇಡ ಬಿಡ್ರಿ, ನಮಗೆ ನಮ್ಮ ಕರ್ನಾಟಕದ ಎಕ್ಸಾಮ್ KS ವರೆಗೂ ಯೂಸ್ ಆಗ್ತಾ ಹೋಗ್ಬೇಕು, ಅರ್ಥ ಮಾಡ್ಕೊಳ್ರಿ. ನಾವು ಗಮನಿಸ್ದಂಗೆ ಸಿವಿಲ್ PCಯಲ್ಲಿ ಏನು ಮಾಡಿದ್ದಾರೆ, ಒಂದಷ್ಟು PIB ನ್ಯೂಸು, ಒಂದಷ್ಟು ವೆಬ್ಸೈಟಿಂದ ಅಥವಾ ಭಾಳ ಸುದ್ದಿಯಲ್ಲಿರ್ತಕ್ಕಂಥ ವಿಚಾರ ತೆಗೆದು ಪ್ರಶ್ನೆ ಕೊಟ್ಟಿರ್ತಾರೆ. ಇಂಥ ಟೈಮಲ್ಲಿ ಸೊ ಭಾಳ ಬಂದವಂತ ನಮಗೆ ಫೀಲ್ ಆಗ್ತಾ ಇರುತ್ತೆ. ಬಟ್ ಎಲ್ಲ ಎಕ್ಸಾಮಲ್ಲಿ ಇದೇ ಥರ ಬರಲ್ಲ, ನಮಗೆ ಗೊತ್ತಿದೆ. ಹಾಗಾಗಿ ನಮ್ಮ ಪ್ರಯತ್ನ ಇರಬೇಕು. ದಿನ 40-50 ಘಟನೆ ನಡೆದಲ್ಲಿ ಅದರಲ್ಲಿ ಒಂದು 8-10 ಘಟನೆಗಳನ್ನಷ್ಟೇ ಚೂಸ್ ಮಾಡಬೇಕು, ಅದನ್ನಷ್ಟೇ ಪ್ರಯತ್ನ ಮಾಡಬೇಕು ಅನ್ನಂಗೆ. ಇಲ್ಲ ರೀ ನಾನು 40-50 ನೆನ್ಪಿಟ್ಕೊಂಡು ಹೋಗ್ತೀನಿ ರೀ ಅಂದರೆ ನಿಮ್ಮ ಇಷ್ಟ, ಅರ್ಥ ಮಾಡ್ಕೊಳ್ಳಿ. ಆಗಲ್ಲ, ಅದು ಭಾಳ ಕಷ್ಟ ಇದೆ. ಯಾಕಂದರೆ ಬೇರೆ ಸಬ್ಜೆಕ್ಟುಗಳಿದ್ದಾವೆ, ಮನುಷ್ಯನ ನೆನಪಿಡುವ ಶಕ್ತಿಗೆ ಒಂದು ಲಿಮಿಟೇಷನ್ ಅನ್ನೋದು ಇದೆ ಅಂತ ತಿಳ್ಕೊಂಡು ಭಾಳ ಜನಕ್ಕೆ ನಮಗೆ ಅಷ್ಟು ಬರಲಿಲ್ಲ, ಇಷ್ಟು ನಾವು ಫೇಲ್ ಆದ್ವಿ, ಇಷ್ಟು ಕಡಿಮೆ ಬಂತು ಅನ್ನೋ ಫೀಲ್ ಇರುತ್ತೆ.
ಅದು ಎಲ್ರಿಗೂ ಇರುತ್ತೆ ರೀ. ಎಲ್ರಿಗೂ ಎಲ್ಲ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ನೆನ್ಪಿಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ರಿ. ಸೊ ಇಷ್ಟು ಹೇಳ್ತಾ, ಈಗ ಆಲ್ರೆಡಿ ನಾವು ಕಳೆದ ವಿಡಿಯೋದಲ್ಲಿ ನಾನ್-HK GK ಪೇಪರಲ್ಲಿ ಬಂದಂತಹ 19 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಭಾಳ ಜನಕ್ಕೆ 19 ಎಲ್ರಿ 9 ಅಂತ ಹೇಳ್ತಾರೆ, ನೀವು ನೋಡಿದ್ರೆ 19 ಅಂತೀರಿ ಅಂತ. ಸೊ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾಕೆ 19 ಆಯಿತು ಅಂತ. ಅಗೇನ್ ನಮ್ಮ GK ಪೇಪರ್ HK ರೀಸನಲ್ಲೂ ಕೂಡ 19 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಇದ್ದಾವೆ. ಮುಂದೆ ಅಗೇನ್ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಎಲ್ಲಿಂದ ಬಂದವು ಅಂತ, ಯಾವ ಕರೆಂಟ್ ಅಫೇರ್ಸ್ ಅಂತ, ರೈಟಾ? ಮತ್ತೆ ಅದನ್ನು ಹೇಳಕ್ಕೆ ಹೋಗಲ್ಲ. ಸೊ ನೋಡಿ, ಪ್ರಿಪೇರ್ ಆಗಿ. ನೀವು ಒಂದೇ ಎಕ್ಸಾಮ್ ಬರೆಯಲ್ಲ, PC ಇಂದ ಹಿಡಿದು KS ವರೆಗೂ ಬರಿತಾ ಇರ್ತೀರಿ. ಎಲ್ಲ ಎಕ್ಸಾಮ್ಗೆ ಯೂಸ್ ಆಗಬೇಕಲ್ವ? ಫೈನ್. ಒಂದು ಎಕ್ಸಾಮಲ್ಲಿ ಡೇಸ್ ಆ್ಯಂಡ್ ಥೀಮ್ಸ್ ಬಂದಿರಲ್ಲ. ಈ ಸಲ ಡೇಸ್ ಆ್ಯಂಡ್ ಥೀಮ್ಸ್ 3-4 ಪ್ರಶ್ನೆ ಬಂದ್ಬಿಟ್ಟಿದ್ದಾವೆ. ಹಾಗಂತ ಡೇಸ್ ಆ್ಯಂಡ್ ಥೀಮ್ಸ್ ಬಿಟ್ಟು ಹೋಗಿದ್ರೆ ಕಷ್ಟ ಆಯಿತು. ಒಂದು ಎಕ್ಸಾಮಲ್ಲಿ ಸ್ಪೋರ್ಟ್ಸ್ ಕೇಳ್ತಾರೆ, ಇನ್ನೊಂದು ಎಕ್ಸಾಮಲ್ಲಿ ಕೇಳೋದೇ ಇಲ್ಲ ಅಲ್ವಾ? ಇತ್ತೀಚೆಗೆ ಪದೇ ನೋಡಿದಾಗ ನಾವೇನು ನೋಡ್ತಾ ಇದ್ವಿ, ಈ ಭಾರತದ ವಿವಿಧ ಮಿಲಿಟರಿ ಆಪರೇಷನ್ಸು, ರಿಸ್ಕ್ ಆಪರೇಷನ್ಸು, ಹ್ಯುಮನಿಟೇರಿಯನ್ ಆಪರೇಷನ್ಸ್ ಏನಿದ್ವು ಅದನ್ನು ಪದೇ ಕೇಳ್ತಾ ಇದ್ರು. ಈ 2 ಎಕ್ಸಾಮಲ್ಲೂ ಕೇಳಿಲ್ಲ. ಹಾಗೆ ಅದು ಕೇಳ್ತಾರೆ, ಇದು ಕೇಳ್ತಾರೆ ಅಂತಲ್ಲ. ಸೊ ಎಲ್ಲದನ್ನು ರೆಡಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ವಿದ್ಯಾರ್ಥಿಯ ಒಂದು ಜವಾಬ್ದಾರಿ ಅಂತ ಹೇಳ್ತಾ, ಯಾರು ಕ್ಲಾಸ್ ನಂಬರ್ 1208 ನೋಡಿಲ್ಲ ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ 2/8/2026 KES ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ HK ರೀಸನ್ ಎಕ್ಸಾಮ್ನ GK ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. 19 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಈ ಒಂದು PDF ಮತ್ತು ಕಳೆದ ವಿಡಿಯೋದ PDF ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು PDF ಅನ್ನು ಕೂಡ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ತೆಗೆದುಕೊಳ್ಳಿ ಅಂತ ಹೇಳ್ತಾ, ಮೊಟ್ಟ ಮೊದಲ ಬಾರಿಗೆ ಬಂದಿರತಕ್ಕಂಥವರಿಗೆ ಒಂದಷ್ಟು ಕಿರುಪರಿಚಯ. ಓಕೆ, ಕಿರುಪರಿಚಯವನ್ನು ನೋಡಿ ಒಂದಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಕೊಳ್ಳಿ. ಸತತ ಪ್ರಯತ್ನದಿಂದ, ಸತತವಾಗಿ ಹಲವಾರು ವರ್ಷಗಳಿಂದ ಒಳ್ಳೆ ಕ್ವಾಲಿಟಿ ವೀಡಿಯೋಸನ್ನು ಕೊಡ್ತಾ ಇದ್ದೀವಿ. ಕ್ವಾಲಿಟಿ ವೀಡಿಯೋಸ್ ಕೊಡೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ, ಎಫರ್ಟ್ ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ರಿ. ನೋಡಿ, ಇನ್ನು ಟ್ರೆಂಡ್ ಅನಾಲಿಸಿಸ್ ಆಲ್ರೆಡಿ ನೋಡಿದ್ವಿ ನಾವು. ಸೊ ಇವತ್ತು ಕರೆಂಟ್ ಅಫೇರ್ಸ್ 19 ಪ್ರಶ್ನೆ ನಾನ್-HKದಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಸೊ HKದ 19 ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಬೇರೆ ಸಬ್ಜೆಕ್ಟನ್ನು ಕೂಡ ಆದಾಗ ನಾವು ಸಾಲ್ವ್ ಮಾಡೋಣ ಅಂತ ಹೇಳ್ತಾ, ಮೊದಲ ಕರೆಂಟ್ ಅಫೇರ್ಸ್ ಪ್ರಶ್ನೆ 23ನೇ ಪ್ರಶ್ನೆಯಲ್ಲಿತ್ತು. ISSFನ ಸರಿಯಾದ ವಿಸ್ತೃತ ರೂಪವನ್ನು ಆರಿಸಿ. ISSF ಅಂದರೆ ಏನು ಅಂತ? ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್, ಇದು ISSನ ವಿಸ್ತೃತ ರೂಪವಾಗಿದೆ. ಸೊ ಇದರ ಈಗ ಚಾಲೆಂಜಿಂಗ್ ಏನಂದರೆ, ಇದನ್ನ ಹೆಂಗೆ ನೆನ್ಪಿಟ್ಕೊಂಡು ಹೋಗ್ಬೇಕಂದ್ರೆ, ಇದು ಒಂದೇ ಸಲಕ್ಕೆ ನೆನಪಾಗಲ್ರಿ, ಅದನ್ನು ತಿಳ್ಕೊಳ್ರಿ ನೀವು. ಭಾಳ ಜನ ವಿದ್ಯಾರ್ಥಿಗಳು ಏನು ಮಿಸ್ಟೇಕ್ ಮಾಡ್ಕೊಳ್ತಾರೆ ಅಂದರೆ, ಕರೆಂಟ್ ಅಫೇರ್ಸ್ನ ನಾವು ಲಾಸ್ಟ್ 2 ಮಂತ್ಸಲ್ಲಿ ಒಂದು 6 ತಿಂಗಳದ್ದು ಓದಿಬಿಡೋಣ. ಒಂದೇ ಸಲಕ್ಕೆ ಕುಂತು ಓದೋವಾಗ ನೆನಪಿರಲ್ಲ. ಒಂದು ವಿಚಾರ ನಮ್ಮ ಮೈಂಡಿಗೆ ಒಂದು 3-4 ಬಾರಿ ಬಂದು ಹೋಗಿರಬೇಕು, ಅವಾಗ ಮಾತ್ರ ನೆನಪಿರುತ್ತೆ. ಅದಕ್ಕೋಸ್ಕರನೇ ಒಂದು 2 ವರ್ಷದ ಕರೆಂಟ್ ಅಫೇರ್ಸನ್ನು ಓದ್ತಾ ಬಂದಂಗೆ 2 ವರ್ಷದ ಬಜೆಟ್, 2 ವರ್ಷದ ಎಕನಾಮಿಕ್ ಸರ್ವೆ ನೋಡಿದಾಗ ಪದೇ ಸ್ಕೀಮ್ಗಳು ರಿಪೀಟ್ ಆಗ್ತಾ ಹೋಗ್ತವೆ, ಪದೇ ಇಂಥ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರ್ತವೆ. ಆಗ ಒಂದು ಸಲ ಒಂದು ವಿಚಾರ ನೆನಪಿರುತ್ತೆ, ಇನ್ನೊಂದು ಸಲ ಇನ್ನೊಂದು ವಿಚಾರ ನೆನಪಿರುತ್ತೆ. ಓಕೆ, ಇಲ್ಲ ರೀ ಒಂದೇ ಸಲಕ್ಕೆ ನಾನು ಎಲ್ಲ ನೆನಪಿರುತ್ತೆ, ನಾವು ಒಂದ್ಸಲ ಓದಿ ಸಾಕು ಅಂತಕ್ಕಂಥವ್ರು ಯಾರಾದ್ರೂ ಇದ್ದರೆ ಇರಬಹುದೇನೋ, ಭಾಳ ರೇರ್ ಇರ್ತಾರೆ, ಅರ್ಥ ಮಾಡ್ಕೊಳ್ಳಿ. ರೇರ್ ಇರ್ಬೋದು, ಆ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯರೇ ಇದೀವಿ ನಾವು ಮನುಷ್ಯ ಜೀವಿಗಳು. ಆ ಥರ ಎಲ್ಲವನ್ನ ಓದಿದ ತಕ್ಷಣ ನೆನ್ಪಿಡೋದಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀವಿ. ಎಲ್ಲೋ ಅಪರೂಪಕ್ಕೆ ಇರ್ಬೋದೇನೋ. ಅಪರೂಪಕ್ಕಿದ್ರೆ ಡೆಫಿನೆಟ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ PC ಎಕ್ಸಾಮ್ ಬರೆಯೋಕ್ಕೆ ಬರೋದೇ ಇಲ್ಲ, ಅರ್ಥ ಮಾಡ್ಕೊಳ್ತೀವಿ. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ISSF ಆಗುತ್ತೆ. ಸೊ ನಾವು ಪ್ರತಿ ಸಲ ಶೂಟಿಂಗ್ ಬಗ್ಗೆ ಬಂದಾಗ ಹಲವಾರು ವಿಚಾರಗಳನ್ನು ಮಾತಾಡಿರ್ತೀವಿ. ಒಲಿಂಪಿಕ್ಸಲ್ಲಾಗಿರ್ಬೋದು, ಬೇರೆ ವಿಚಾರ. ಈವನ್ ಶೂಟಿಂಗಲ್ಲಿ ಒಲಿಂಪಿಕ್ಸಲ್ಲಿ ನಮ್ಗೆ 2 ಪದಕ ಬಂದಿತ್ತು. ಅನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಅವರು ಶೂಟಿಂಗಲ್ಲಿ ಕಂಚು ಗೆದ್ದು ಕೊಟ್ಟಿದ್ರು, ಮತ್ತು ಸ್ವಪ್ನಿಲ್ ಕುಸಾಳೆಯರವರು ಕೂಡ ಶೂಟಿಂಗಲ್ಲಿ ಈವನ್ ಮನು ಬಾಕರ್ ಕಂಚೊಂದು ಗೆದ್ದು ಕೊಟ್ಟಿದ್ರು. ಕರೆಕ್ಟ್, 2 ಪದಕ ಬಂದಿತ್ತು ಅವ್ರಿಗೆ. ಒಂದ್ಸಲ ಒಲಿಂಪಿಕ್ಸ್ ವಿಡಿಯೋ ನೋಡಿ, ಕ್ಲಾಸ್ ನಂಬರ್ 608 ಮತ್ತು 609, ಭಾಳ ಇಂಪಾರ್ಟೆಂಟ್. ಜೊತೆಗೆ ಕ್ಲಾಸ್ ನಂಬರ್ 567 ಜೂನ್ 2024 ಪಾರ್ಟ್ 5 ಡಿಸ್ಕಷನ್ ಮಾಡಿದ್ವಿ.
ಇತ್ತೀಚೆಗೆ ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದ ISSF ವಿಶ್ವಕಪ್ 2024 ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ. ಅವತ್ತಾರೋ ಗೆದ್ದಿದ್ರು, ಸರ್ಬಜೋತ್ ಸಿಂಗ್ ಅವರು, ಫೈನ್. ಬಟ್ ಇಲ್ಲಿ ನಮಗೆ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ISSFನ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ಈ ಥರ ಪ್ರಶ್ನೆ ಬಂದಿದೆ. ಹಾಗಾಗಿ ಪ್ರತಿ ಸಲ ಈ ಒಂದು ವಿಚಾರಗಳು ಬಂದಾಗ ಸ್ವಲ್ಪ ಗಮನ ಹರಿಸ್ತಾ ಹೋಗಬೇಕು. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್, ISSF ಅಂದರೆ ಅದೊಂದು ವರ್ಲ್ಡ್ ಕಪ್ಪನ್ನು ನಡೆಸಿತ್ತು. ಅದರಲ್ಲಿ ನಮ್ಮ ಭಾರತೀಯರು ಯಾರೋ ಗೆದ್ದಾಗ ಆ ವಿಚಾರ ಹೇಳಿರ್ತೀವಿ. ಫೈನ್. ಸೊ ಯೂಸ್ ಆಗಿರುತ್ತೆ. ಸೊ ಈ ಥರ ಬಂದಿದೆ ಅಂತ ಹೇಳೋದು ಈಸಿ, ನೆನ್ಪಿಟ್ಕೊಂಡು ಹೋಗೋದು ಕಷ್ಟ. ನಾನಾಗಿದ್ರು ನನಗೂ ಕಷ್ಟನೇ, ನಿಮಗೂ ಕಷ್ಟನೇ. ಬಟ್ ಇದು ಜನರಲ್ಲಿ ಇಂಥವೆಲ್ಲ ತಿಳ್ಕೊಂಡಿರ್ಬೇಕು. ಫಿಫಾ ಅಂದ್ರೇನು, ISSF ಏನು, ಅಥವಾ BCCI ಏನು, ICC ಅಂದರೆ ಏನು ವಿಸ್ತೃತ ರೂಪ ಅಲ್ವಾ, WTA, ATP. ನಾವು ಗ್ರ್ಯಾಂಡ್ ಸ್ಲಾಮ್ಸ್ ನಡೆದಾಗೆಲ್ಲ ಹೇಳ್ತಾ ಇರ್ತೀನಿ ATP ಅಂದ್ರೆ ಏನು, WTF ಅಂದ್ರೆ ಏನು ಅಂತ ಅಲ್ವಾ. ಸೊ ಏನಾಗುತ್ತೆ, ಜನರಲಿ ಅವು ಎಕ್ಸಾಮಲ್ಲಿ ಕೇಳದೇ ಇರೋವಾಗ ಇವ್ನು ಯಾಕೆ ಹೇಳ್ತಾರೆ ಅಂತ ಫೀಲ್ ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ರಿ, ಎಕ್ಸಾಮಲ್ಲಿ ಕೇಳಿಲ್ರಿ ಯಾಕೆ ಹೇಳ್ತೀರಿ, ಯಾವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಓದೋದು. ಘಟನೆ ನಡೆದ ನಂತರ ಅದ್ರ ಮೇಲೆ ಎಚ್ಚೆತ್ಕೊಂಡ್ರೆ ಆಗಲ್ಲ. ಘಟನೆ ಓದ್ತಾರೆ ಎಚ್ಚೆತ್ಕೊಂಡಿರ್ಬೇಕು ನಾವು. ಓಕೆ, ಇನ್ನು ಘಟನೆ ಪೂರ್ವ ಘಟನೆ ಓದ್ತಾರಲ್ಲ, ರೈಟ್. ಈವನ್ ಜೂನ್ 2022 ಪಾರ್ಟ್ 2 ಕ್ಲಾಸ್ ನಂಬರ್ 151, ಬಹಳ ಹಿಂದೆ, ಅಲ್ಲೂ ಕೂಡ ISSF ಶೂಟಿಂಗ್ ವರ್ಲ್ಡ್ ಕಪ್ ನೋಡಿ. 2022 ವರ್ಲ್ಡ್ ಕಪ್ ನಡೆದಾಗಲೂ ಡಿಸ್ಕಷನ್ ಮಾಡಿದ್ದೀವಿ, 2024 ಶೂಟಿಂಗ್ ವರ್ಲ್ಡ್ ಕಪ್ ನಡೆದಾಗಲೂ ಡಿಸ್ಕಷನ್ ಮಾಡಿರ್ತೀವಿ, ರೈಟ್. ಮತ್ತೆ ಮಧ್ಯದಲ್ಲಿ ಯಾವಾಗ ISSF ಸುದ್ದಿ ಬಂದಿರುತ್ತೆ ಡಿಸ್ಕಷನ್ ಮಾಡಿರ್ತೀವಿ. ಇದರಂಗೆ ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದಾಗ, ಕಿವಿಗೆ ಬೀಳ್ತಾ ಇದ್ದಂಗೆ ಅವು ನೆನಪಿರ್ತವೆ. ಇಪ್ಪತ್ನಾಲ್ಕನೇ ಪ್ರಶ್ನೆ, ಮತ್ತೊಂದು ಕರೆಂಟ್ ಅಫೇರ್ಸ್, ಒಂದಿಸ್ ಬೆರೀರ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಒಂದು ಕಡೆ, ಮತ್ತು ಅವುಗಳ ನೇಮ್ ಏನಿದೆ ಅಂತ. SDG 1 ಅಂದ್ರೇನು, SDG 2 ಅಂದ್ರೇನು, SDG 5 ಅಂದ್ರೇನು, SDG 7 ಅಂದ್ರೇನು ಅಂತ. ಹಾಗಾಗಿ ಈ ಥರ ಕೇಳ್ತಾ ಇದ್ದಾರೆ ನೋಡಿ. SDG 1 ಬಡತನ ಇಲ್ಲದಿರುವಿಕೆ ಅಂತ, ನೋ ಪೋವರ್ಟಿ. SDG 2 ಶೂನ್ಯ ಹಸಿವು, ಜೀರೋ ಹಂಗರ್. SDG 5 ಲಿಂಗ ಸಮಾನತೆ, ಜೆಂಡರ್ ಈಕ್ವಾಲಿಟಿ. SDG 7 ಪರಿಶುದ್ಧ ಇಂಧನ, ಕ್ಲೀನ್ ಫ್ಯೂಯಲ್ ಅಂತ. ಇವು ಅಷ್ಟೇ. SDG 17 ಗುರಿಗಳನ್ನು ನೆನ್ಪಿಟ್ಟಿರಬೇಕು, ಪದೇ ಪದೇ ಕೇಳ್ತಾ ಇದ್ದಾರೆ. ಎಕ್ಸಾಮ್ ಹಿಂದಿನ ದಿನ ಒಂದ್ಸಲ ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು, 1 or 2 days ಮುಂಚೆ. ಇದನ್ನು ನಾವು ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆ ಮಾತಾಡ್ತೀವಿ. ಪ್ರತಿ ವರ್ಷ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025 ಕ್ಲಾಸ್ ನಂಬರ್ 854 ಚಾಪ್ಟರ್ 13 ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಲೇ ನಮ್ಮ ಆರ್ಥಿಕ ಸಮೀಕ್ಷೆಯಲ್ಲಿ ಸಪರೇಟ್ ಒಂದು ಚಾಪ್ಟರೇ ಇದೆ. 2025 ಡಿಸ್ಕಷನ್ ಮಾಡಿದ್ವಿ. ಕ್ಲಾಸ್ ನಂಬರ್ 526 ಅಗೇನ್ 2024 ಆರ್ಥಿಕ ಸಮೀಕ್ಷೆಯಲ್ಲಿ. ಈಗ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2026 10 ಚಾಪ್ಟರ್ ಮುಗಿದಿದ್ದಾವೆ ಈಗ ಆಲ್ರೆಡಿ. 11, 12, 13 ಈ 3 ಚಾಪ್ಟರ್ ಇದ್ದಾವೆ. ಆದಷ್ಟು ಬೇಗ ಮಾಡಿಕೊಡ್ತೀನಿ. ಎಷ್ಟು ಬಿಜಿ ಇದೀವಿ ಗೊತ್ತಿದೆ. ಭಾಳ ಜನಕ್ಕೆ ಅನಿಸ್ಬೋದು ಇನ್ನು 3 ಚಾಪ್ಟರ್ ಇದೆ ಬೇಗ ಮುಗಿಸ್ಕೊಡಿ ಅಂತ. ದಿನಾಲು ವೀಡಿಯೋ ಮಾಡ್ತಾ ಇದ್ದೀವಿ, ದಿನಾಲು ಎಫರ್ಟ್ ಹಾಕ್ತೀವಿ. ಈಗ ಆಲ್ರೆಡಿ ಕಾಮನ್ವೆಲ್ತ್ ಗೇಮ್ಸ್ ನಿನ್ನೆ ಮುಗಿದಿದೆ, ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಮೇಲೆ ಸಪ್ರೇಟ್ ವೀಡಿಯೋ ಮಾಡಬೇಕು. ಇನ್ನೇನು ಅದನ್ನು ಮುಗಿಸ್ಬೇಕು. ಅಷ್ಟರೊಳಗಡೆ 101ನೇ ರಾಮ್ಸರ್ ತಾಣ ಘೋಷಣೆ ಆಗಿದೆ, ಅದರದ್ದು ಸಪ್ರೇಟ್ ವೀಡಿಯೋ ಮಾಡಬೇಕು ಅಲ್ವಾ. ಅದು ಮುಗಿಸ್ತಿದ್ದಂಗೆ ಮತ್ತಿನ್ನು ಸಿವಿಲ್ PC ಎಕ್ಸಾಮಲ್ಲಿ ಪಾಲಿಟಿ ಕ್ವಶನ್ ಸಾಲ್ವ್ ಮಾಡಬೇಕು, ಜಿಯೋಗ್ರಫಿ ಮಾಡಬೇಕು ಅಲ್ವಾ. ಈ ಕಡೆ ಎಕನಾಮಿಕ್ ಸರ್ವೆ ಮುಗಿಸ್ಬೇಕು. ಅಷ್ಟರೊಳಗಡೆ ಮತ್ತೊಂದು ಎಕ್ಸಾಮ್ ಬರುತ್ತೆ, AO ಅವು ಕ್ವಶನ್ ಪೇಪರ್ ಬರ್ತವೆ. ಹೀಗೆ ಕಂಟಿನ್ಯೂಸ್ ಬ್ಯುಸಿ ಇದ್ದೀವಿ ನೋಡಿ, ಕಂಟಿನ್ಯೂಸ್ ಆಗಿ ಬ್ಯುಸಿ ಇದ್ದೀವಿ. ಎಕ್ಸಾಮ್ ಇರಲಿ ಬಿಡಲಿ, ನೋಟಿಫಿಕೇಶನ್ ಇರಲಿ ಬಿಡಲಿ ಅಲ್ವಾ. ಒಟ್ಟಾರೆಯಾಗಿ SDGಗಳ ಬಗ್ಗೆ ಸೊ ಈ ಥರ ಮಾತಾಡಿದ್ದೀವಿ ಅಂತ ಹೇಳುವ ಪ್ರಯತ್ನ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ ಸಪ್ರೇಟಾಗಿ ನಾವು ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ ಪದೇ ಪದೇ ಎಕ್ಸಾಮಲ್ಲಿ ಬರ್ತಾ ಇದ್ದೇವೆ, ಆಯಾ ಎಕ್ಸಾಮಿನ ಲೆವೆಲ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಒಂದ್ಸಲ ಹೋಗಿ ನೋಡಿ ಆ ವಿಡಿಯೋಗಳನ್ನು ಅಂತ ಹೇಳ್ತಾ, ಈಗ 17 ಗುರಿಗಳು ಯಾವ್ಯಾವ ಅಂತ ಬೇಕಾದ್ರೆ ನೋಡೋಣ. ಫಸ್ಟು ನೋ ಪುವರ್ಟಿ. ಫಸ್ಟ್ SDG ಬಡತನದ ನಿರ್ಮೂಲನೆ. 2ನೇದು ಹಸಿವು ಮುಕ್ತ ಅಂದರೆ ಜೀರೋ ಹಂಗರ್. 3 ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. 4 ಕ್ವಾಲಿಟಿ ಎಜುಕೇಷನ್. 5 ಜೆಂಡರ್ ಈಕ್ವಾಲಿಟಿ. SDG 5 ಈಸ್ ಜೆಂಡರ್ ಈಕ್ವಾಲಿಟಿ. SDG 6 ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. SDG 7 ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ.
SDG 8 decent work and economic growth. SDG 9 ಇಂಡಸ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಒಂದೇ ನಿಮಿಷ, ಇನ್ಯಾವ ಕೇಳಿದ್ರು? SDG 7 ಕೇಳಿದ್ರು. ಕರೆಕ್ಟ್, SDG 7 ಒಂದು ಕೇಳಿದ್ರು, ಹೇಳಿದ್ವಿ ಅನಿಸುತ್ತೆ. SDG 7 ಕ್ಲೀನ್ ಫ್ಯೂಯಲ್ ಅಥವಾ ಕ್ಲೀನ್ ಎನರ್ಜಿ. ಫೈನ್. SDG 10 ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ. SDG 10 ಅಸಮಾನತೆಗಳ ಇಳಿಕೆ ಎಂದಂಗೆ. SDG 11 ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್. SDG 12 ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ and production. SDG 13 climate action. SDG 14 life below water. SDG 15 life on land. SDG 16 peace, justice and strong institutions. SDG 7 partnerships for the goals. ಇಷ್ಟು ಮಾತ್ರ ಅಲ್ಲ, ಒಂದು ಸೆಪರೇಟ್ ಚಾಪ್ಟರ್ನೇ ಮಾಡಿದೀವಿ ಅಂದರೆ ಎಷ್ಟು ವಿಚಾರಗಳನ್ನು ಹೇಳಿರ್ಬೋದು. ಕ್ಲಾಸ್ ನಂಬರ್ 854, ಕ್ಲಾಸ್ ನಂಬರ್ 526 ಆ್ಯಂಡ್ ವೆಯ್ಟ್ ಫಾರ್ ದ ಒನ್ ಮೋರ್ 2026 ಚಾಪ್ಟರ್ 13. ಆದಷ್ಟು ಬೇಗ ಮಾಡಿಕೊಡ್ತೀನಿ. ಇಷ್ಟೇ ಅಲ್ಲ, ಮೊನ್ನೆ KAದವರು 708 ಹುದ್ದೆಗಳ non-HKSTA ಎಕ್ಸಾಮಲ್ಲಿ ಕ್ಲಾಸ್ ನಂಬರ್ 1041 30 ಕರೆಂಟ್ ಅಫೇರ್ಸ್ ಕೇಳಿದ್ರು. ಅದರಲ್ಲೊಂದು ಪ್ರಶ್ನೆ ಇತ್ತು, ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು 17 ಗುರಿಗಳು, 169 ಟಾರ್ಗೆಟ್ಗಳು, 232 ಇಂಡಿಕೇಟರ್ಗಳು ಅಂತ ಮಾತಾಡಿದ್ವಿ. ಅಷ್ಟಲ್ಲದೆ KPSC ಎಕ್ಸಾಮ್ ಪಶು ವೈದ್ಯಾಧಿಕಾರಿಗಳು ಇವತ್ತೇನು ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ಅದರಲ್ಲಿ KPSC ಅವರು ಕೇಳಿದ್ರು ಕ್ಲಾಸ್ ನಂಬರ್ 1022 18 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಅಲ್ಲೇನು ಕೇಳಿದ್ರು ಅಂದರೆ, ದೇರ್ ಹ್ಯಾಸ್ ಟು ಬಿ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಅಚೀವ್ ದ ಟಾರ್ಗೆಟ್ಸ್ ಆಫ್ SDGs. ಮೆನಿ ಆಫ್ ದ SDGs ಆರ್ ಇಂಟರ್ ಕನೆಕ್ಟೆಡ್ ಅಂತ ಪ್ರಶ್ನೆ ಕೇಳಿದ್ರು. ನೇರವಾಗಿ ಯಾವುದು ಗುರಿ ಆ ಥರ ಕೇಳಿಲ್ಲ ನೋಡಿ KPSCಯಲ್ಲಿ. ಹೋಗಿ ನೋಡಿ, ಆಯಾ ಕ್ಲಾಸ್ ನಂಬರ್ ಹೇಳ್ತಾ ಇದ್ದೀನಿ ನಾನು. ಸೊ ಅಗೇನ್ ಒನ್ ಮೋರ್ ಇತ್ತು ಅದೇ ಎಕ್ಸಾಮಲ್ಲಿ, ಒನ್ ಮೋರ್ ಪ್ರಶ್ನೆ SDG ಮೇಲೆ, MDG ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್. ಹಾಗಾದರೆ MDG ಅಂದ್ರೇನು, SDG ಅಂದ್ರೇನು, ಡಿಫ್ರೆನ್ಸ್ ತಿಳ್ಕೊಬೇಕಲ್ವ? ನಾನೇ ಹೇಳೋಕೆ ಹೋಗಲ್ಲ, ಆಲ್ರೆಡಿ ಹೇಳಿದ್ದೀನಿ ಯಾವ ಕ್ಲಾಸ್ ನಂಬರ್ ಅಂತ. ಕೆಲವೊಬ್ರು ಆದರೂ ಹೇಳಿದ್ರಿ ಸರ್ ಇಲ್ಲೇ ಹೇಳ್ಬಿಡ್ರಿ ಎಲ್ಲ ಅಂತ. ಆಗಲ್ರಿ, ಎಲ್ಲವನ್ನು ಇಲ್ಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ಭಾಳ ವಿಚಾರಗಳನ್ನು ಹೇಳೋದಿದೆ. ಆಯಾ ಕ್ಲಾಸ್ ನಂಬರಲ್ಲಿ ಸಪ್ರೇಟಾಗಿ ಡೆಡಿಕೇಟೆಡ್ ಆಗಿ ಪಾಠ ಮಾಡಿದ್ದೀವಿ. ಸಿಂಪಲ್ ಆಗಿ ಹೇಳೋದಾದರೆ 2015 ಒಳಗಡೆ MDGಗಳನ್ನು ಅಚೀವ್ ಮಾಡ್ಬೇಕಂತಿದ್ರು, ಆಗಲಿಲ್ಲ. ಆಗ SDG ತಂದರು. 2030 ಒಳಗಡೆ ಅಚೀವ್ ಮಾಡೋಣ ಅಂದ್ಕೊಂಡಿದ್ದಾರೆ. ಇನ್ನು 4 ವರ್ಷ ಇದೆ, ಆಗುತ್ತಾ ಅದು ಕೂಡ? ಇನ್ನು ಕೈಗಾರಿಕಾ ವಿಸ್ತರಣಾಧಿಕಾರಿ GK ಪೇಪರ್ 17 ಕರೆಂಟ್ ಅಫೇರ್ಸ್ ಬಂದಿದ್ವು. 898ನೇ ತರಗತಿಯಲ್ಲಿ ಮಾತಾಡಿದ್ವಿ. ಏನಂತ? ವಿತ್ ರೆಫರೆನ್ಸ್ ಟು ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್: ಎಂಡ್ ಎಪಿಡೆಮಿಕ್ಸ್ ಆಫ್ ಏಡ್ಸ್, TB, ಮಲೇರಿಯಾ ಆ್ಯಂಡ್ ಅದರ್ ಕಮ್ಯುನಿಕೇಬಲ್ ಡಿಸೀಸಸ್ ಬೈ 2030. ಸೊ ಈ ಥರ ಫುಡ್ ಹಂಗರ್, ಎಂಡ್ ಹಂಗರ್ ಆ್ಯಂಡ್ ಎನ್ಶ್ಯೂರ್ ಆಕ್ಸೆಸ್ ಟು ದ ಫುಡ್, ಅಚೀವ್ ಯೂನಿವರ್ಸಲ್ ಹೆಲ್ತ್ ಕವರೇಜ್, ಐಡೆಂಟಿಫೈ ದ ಕರೆಕ್ಟ್ ಕೀ ಟಾರ್ಗೆಟ್ಸ್ ದಟ್ ಬಿಲಾಂಗ್ಸ್ ಟು SDG 3. SDG 3ಯಲ್ಲಿ ಮತ್ತೆ ಸಪ್ರೇಟಾಗಿ ಸಬ್ ಟಾರ್ಗೆಟ್ಸ್ಗಳನ್ನ ಕೊಟ್ಟಿದ್ದಾರೆ. KPSC ಎಕ್ಸಾಮಲ್ಲಿ ತಿಳ್ಕೊಳ್ರಿ. ನಿಮಗಿನ್ನೂ ಯಾವ SDG ಯಾವುದಕ್ಕೆ ಮ್ಯಾಚ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ನಾವು ಇವತ್ತು ಟಫ್ ಇದೆ ಪೇಪರ್, ಟಫ್ ಇದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ವಿ. ಇನ್ನು ಎಷ್ಟು ಟಫ್ ಇದಾವಂತ ಈ ಪೇಪರ್ಗಳನ್ನ ನೋಡಿ. ಹಾಗಂತ 12th ಲೆವೆಲ್ಗೆ ನಾನು ಆ ಟಫು, ಈಸಿ, ಟೈಮ್ ಶಾರ್ಟೇಜ್ ಆಯಿತು, ಟೈಮ್ ಹೆಚ್ಚಿಗೆ ಕೊಡಬೇಕಿತ್ತು, ಇಂಥವು ಮಾತಾಡಲ್ಲ. ಅಂಥವು ನನಗೆ ಮಾತಾಡೋಕ್ಕೂ ಇಷ್ಟ ಇರಲ್ಲ. ಅದು ಜನರಲ್ ಟ್ರೆಂಡೆನ್ಸಿ, ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ. ನಂದೇನು ಪಾಠ ಮಾಡೋದು ಉದ್ದೇಶ ಅಷ್ಟೇ. ನಂದು 26ನೇ ಪ್ರಶ್ನೆ, 2026ರ ವಿಶ್ವ ಪರಿಸರ ದಿನದ ಘೋಷವಾಕ್ಯವೇನು? ಅದು ಹೆಂಗೆ 9 ಕರೆಂಟ್ ಅಫೇರ್ಸ್ ಅನಿಸುತ್ತೆ ನೋಡಿ. SDGಗಳು ಸುದ್ದಿಯಲ್ಲಿ ಇರ್ತವೆ ಮತ್ತು ಅದು ಕರೆಂಟ್ ಅಫೇರ್ಸು. ವಿಶ್ವ ಪರಿಸರ ದಿನ ಥೀಮ್ ಏನು ಅನ್ನೋದು ಕರೆಂಟ್ ಅಫೇರ್ಸ್ ಅನ್ಕೊಳ್ತೀರಾ ಅಥವಾ ಎನ್ವಿರಾನ್ಮೆಂಟ್ ಸೈನ್ಸ್ ಪ್ರಶ್ನೆ ಅನ್ಕೊಳ್ತೀರಾ? ನಿಮಗೆ ಬಿಟ್ಟಿದ್ದು. ದ ಸ್ಲೋಗನ್ ಆಫ್ 2026 ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಯಾವುದು? ಪ್ರಕೃತಿಯಿಂದ ಪ್ರೇರಿತ ಅವಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅವರ್ ಫ್ಯೂಚರ್. ಇಲ್ಲೇನಾಗಿದೆ, ಸೀರೀಸ್ ಸ್ವಲ್ಪ ಚೇಂಜ್ ಆಗಿದೆ. ಇಂಗ್ಲೀಷ್ದೊಂದು ಸೀರೀಸ್ ಸಿಕ್ಕಿದೆ, ಕನ್ನಡದೊಂದು ಸೀರೀಸ್ ಸಿಕ್ಕಿದೆ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ನೋಡಿ. ಡೇಸ್ ಆ್ಯಂಡ್ ಥೀಮ್ಸು ಎಷ್ಟು ಯೂಸ್ ಆಗುತ್ತೆ ಅಂತ ನಾವು ಕಂಟಿನ್ಯೂಸ್ ಆಗಿ ನೋಡಿದಾಗ ಹಲವಾರು ಎಕ್ಸಾಮಲ್ಲಿ ಡೇಸ್ ಆ್ಯಂಡ್ ಥೀಮ್ಸ್ ಕೇಳಲ್ಲ, ಕೆಲವೊಂದು ಎಕ್ಸಾಮಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ, ರೈಟಾ? ಸೊ ಹಾಗಾಗಿ ಅವರವರ ಭಾವಕ್ಕೆ ಭಕುತಿಗೆ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ನಾವು ಪಾಠ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ನೀವು ಯಾವ ಎಕ್ಸಾಮ್ಗೆ ಓದ್ತಾ ಇದ್ದೀರಿ, ಎಷ್ಟು ಓದ್ತೀರಿ ನಿಮಗೆ ಬಿಟ್ಟಿದ್ದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜೂಲೈದು ಕ್ಲಾಸ್ ನಂಬರ್ 1207 ನೀವು ಇನ್ನೇನು PC ಎಕ್ಸಾಮು ನಾನ್-HK ಬರೆಯೋಕ್ಕೆ ಒಳಗಡೆ ಹೋಗ್ತಾ ಇದ್ರಿ, 1 ಗಂಟೆ 2 ಗಂಟೆ ಮುಂಚೆ ವಿಡಿಯೋ ಮಾಡಿಕೊಟ್ಟಿದ್ದೆ. ಅದು ಎಕ್ಸಾಮಲ್ಲಿ ಯೂಸ್ ಆಗಿತ್ತು.
ರೈಟ್. ಜೂನ್, ಮೇ ಕ್ಲಾಸ್ ನಂಬರ್ಗಳಿದ್ದಾವೆ ನೋಡಿ. ಡೇಸ್ ಆ್ಯಂಡ್ ಥೀಮ್ಸ್ 2024 ಬೇಕಾ, 25 ಬೇಕಾ, ಸಪ್ರೇಟ್ ವಿಡಿಯೋ ಮಾಡ್ತೀವಿ ಅವಾಗ ನಾವು. ಅಂದರೆ ಒಂದು ತಿಂಗಳ ಕರೆಂಟ್ ಅಫೇರ್ಸು ಪಾರ್ಟ್ ವೈಸ್ ಮಾಡ್ತೀವಿ. 1 10 ಆಗ್ಬೋದು, 11 ಆಗ್ಬೋದು, 12 ಆಗ್ಬೋದು, 13 ಆಗ್ಬೋದು, 14 ಆಗ್ಬೋದು, 15. ಈ ಬಾರಿ ಹೈಯೆಸ್ಟ್ 15 ವೀಡಿಯೋಸ್ ಮಾಡಿದ್ದೀವಿ. ಯಾಕಂದರೆ ನಮಗೆ ಗೊತ್ತು ಕೆ ಎದವರು ಆ ಎಕ್ಸಾಮ್ ನಡೆಯುವ 1 ತಿಂಗಳು, 2 ತಿಂಗಳು, 3 ತಿಂಗಳಿಂದ ಭಾಳ ಕ್ವಶನ್ ತೆಗಿತಾರೆ ಅಂತ. ಅದಕ್ಕೋಸ್ಕರ ಹೆಚ್ಚಿಗೆ ಕ್ವಶನ್ ತಂದು ಕೊಡ್ತಾ ಇದ್ದೀವಿ. ಈಗ ಆಗಸ್ಟಲ್ಲೂ ಅಷ್ಟು ಹೆಚ್ಚಿನ ಕ್ವಶನ್ ತೆಗಿಯೋಣ. ಸೆಪ್ಟೆಂಬರಲ್ಲಿ ಹೆಚ್ಚಿನ ಕರೆಂಟ್ ಅಫೇರ್ಸು, PIB, GK ಟುಡೇ, ಇನ್ನೊಂದು ಯಾವುದೋ ವಿಜನ್ IAS, ಮತ್ತೊಂದು ವೆಬ್ಸೈಟು, 3-4 ಪೇಪರ್ಗಳು ಯಾವ್ಯಾವ ತೆಕ್ಕೊಂಬರೋದು ಕೊಡೋದು ನಿಮಗೆ ಜಾಸ್ತಿ. ಯಾಕಂದರೆ ಕೇಳ್ತಾರೆ ಅವರು. ಅದಕ್ಕೆ ಯಾವಾಗೋ ನೋಟಿಫಿಕೇಶನೇ ಇಲ್ಲ ಆ ಟೈಮಲ್ಲಿ 15 ಪಾರ್ಟು 20 ಪಾರ್ಟು ಮಾಡಿದರೆ ಯೂಸ್ ಇಲ್ಲ. ನಮ್ಗೆ ಗೊತ್ತಿದೆ ರೈಟ್. ಸೊ ಅದಕ್ಕೆ ತಕ್ಕಂತೆ ಪಾಠ ಮಾಡ್ತೀವಿ, ಯೂಸ್ ಆಗುತ್ತೆ. ಜೂನ್ ತಿಂಗಳ ಡೇಸ್ ಆ್ಯಂಡ್ ಥೀಮ್ಸು ಕ್ಲಾಸ್ ನಂಬರ್ 1166 ಅಲ್ಲಿದೆ, ಹೋಗಿ ನೋಡಿ. ಅಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನದ ಥೀಮ್ ಏನಂತ ಕೆಳಗಡೆ ಇದೆ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ. ಇದನ್ನು ಇಷ್ಟೇ ಹೇಳ್ಬೋದಾಗಿತ್ತು, ಅದಕ್ಕೊಂದು ಬೇರೆ ಇಮೇಜ್ಗಳನ್ನ ತಂದು ನೋಡಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅವರ್ ಫ್ಯೂಚರ್. ಈ ಇಮೇಜ್ನ ಹುಡ್ಕೊಂಬರ್ಬೇಕು. ಈ ಇಮೇಜ್ನ ಹುಡ್ಕೊಂಬರೋಕ್ಕೆ ಟೈಮ್ ಆಗುತ್ತೆ. ಅದನ್ನು ಮತ್ತೆ ಏನು ಡೀಟೇಲ್ ಹೇಳ್ಬೇಕಾಗುತ್ತೆ. ಯಾಕೆ ಜೂನ್ 5 ಯಾಕೆ, ಯುನೈಟೆಡ್ ನೇಷನ್ಸ್ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂದ್ರೆ ಏನು, 1972ರಲ್ಲಿ ಏನಾಯಿತು, ಅದೆಲ್ಲವನ್ನು ಹೇಳಿದಾಗ ನೆನಪಿರುತ್ತೆ. ಅರ್ಥ ಮಾಡ್ಕೊಂಡ್ರೆ ಇದು ಗೂಗಲಲ್ಲಿ ಸಿಗುತ್ತೆ, ಏನು ದೊಡ್ಡದಲ್ಲ. ಆದರೆ ಅರ್ಥ ಮಾಡಿಸುವ ಪ್ರಯತ್ನ, ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಮೇಜ್ ನೋಡಿದಾಗ ಒಂಚೂರು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ 45ನೇ ಪ್ರಶ್ನೆಗೆ ಹೋಗೋಣ. ಅಲ್ಲ, 45ನೇ ಪ್ರಶ್ನೆಗೆ ಹೋಗೋದಲ್ಲ, ಇಲ್ಲಿ ಯಾವುದು NWKRTC ಎಕ್ಸಾಮಲ್ಲಿ ಕೇಳಿದ್ರು ಅಂತ ತೋರಿಸ್ತಾ ಇದ್ದೀವಿ. ಜೂನ್ 5, 2026 ಯಾವ ದೇಶವು ಹವಾಮಾನ ಬದಲಾವಣೆ ತುರ್ತು ಕ್ರಮಗಳನ್ನು ಕೇಂದ್ರೀಕರಿಸುವ ಕುರಿತಾದ ವಿಶ್ವ ಪರಿಸರ ದಿನಾಚರಣೆ 2026ಕ್ಕೆ ಆತಿಥ್ಯ ವಹಿಸಲಿದೆ ಅಂದರೆ ಅಜರ್ಬೈಜಾನ್. ನೋಡಿ, KEದವರು ಏಪ್ರಿಲಲ್ಲಿ ಹಿಂಗೆ ಕೇಳಿದ್ದಾರೆ, ಇದೇ ವಿಶ್ವ ಪರಿಸರ ದಿನಾಚರಣೆ ಬಗ್ಗೆನೇ ಕೇಳಿದ್ದಾರೆ, ಎಲ್ಲಿ ನಡೆದಿತ್ತು ಕಾರ್ಯಕ್ರಮ ಅಂತ. ಈಗ PC ಎಕ್ಸಾಮಲ್ಲಿ ಏನು ಕೇಳ್ತಾ ಇದ್ದಾರೆ, ಅದೇ ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯವೇನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ತಿಳ್ಕೊಳ್ರಿ, KEA ಒಂದು ಟಾಪಿಕ್ ನಡೆದಿದೆ ಅಂದರೆ 2-3 ಎಕ್ಸಾಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದೇ ಟಾಪಿಕ್ ಮೇಲೆ ಪ್ರಶ್ನೆ ಬರ್ತಾ ಇದೆ ಅನ್ನೋದು ಒಂದು ಅಬ್ಸರ್ವೇಷನ್ ಭಾಳ ದಿನದಿಂದ ನೋಡ್ತಾ ಇದ್ದೀವಿ. ವಿಶ್ವ ಪರಿಸರ ದಿನಾಚರಣೆ ಅಂತ ಬಂದರೆ ನೋಡಿ, ಒಂದು ಸಲ ಥೀಮ್ ಕೇಳಿದ್ದಾರೆ. ಅದೇ ಏಪ್ರಿಲಲ್ಲಿ NWKRTC ಆಫೀಸರ್ಸ್ ಗ್ರೇಡ್ 2 ನಡೆದಾಗ ಎಲ್ಲಿ ನಡೀತು ವಿಶ್ವ ಪರಿಸರ ದಿನಾಚರಣೆ 2026ರ ಮೇನ್ ಕಾರ್ಯಕ್ರಮ UNEP ಇದವ್ರದ್ದು ಅಂತ ಕೇಳಿದ್ದಾರೆ. ಓಕೆ ನೋಡಿ, ನೆಕ್ಸ್ಟು 27ನೇ ಪ್ರಶ್ನೆ ಕರೆಂಟ್ ಅಫೇರ್ಸು. ಪರಿಸರದ ಸಮಸ್ಯೆಗಳಿಗೆ ಅನ್ವಯಿಸಿ CPCBಯ ವಿಸ್ತೃತ ರೂಪವೇನು? ಭಾಳ ಈಸಿ ಇದು. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ, ಭಾಳ ಸಿಂಪಲಾಗಿ ಕೇಳಿದ್ದಾರೆ ಆ್ಯಕ್ಚುಲಿ. ಇದು ಇಂಥವ್ನು ಏನು ಮಾಡಬೇಕು, ಬೇಗ 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 ಹಾಕಿ ಮುಂದಕ್ಕೆ ಹೋಗ್ತಾ ಇರಬೇಕು. ಅವಾಗ ಮಾತ್ರ ಟೈಮ್ ಸೇವ್ ಆಗೋದು. ನಾನು ಭಾಳ ನೋಡಿದೆ, ಟೈಮ್ ಸಾಕಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಒಪ್ಕೊಳ್ಳೋಣ, ನಿಮ್ಮ ಸಮಾಧಾನ ಪಡ್ಸೋಕೆ ಒಪ್ಕೊಳ್ಳೋಣ. ಆದರೆ ರಿಯಾಲಿಟಿ ಹೇಗಿದೆ ಗೊತ್ತಾ? ರಿಯಾಲಿಟಿ ಹೇಳಿದರೆ ಇಷ್ಟ ಆಗಲ್ಲ ನಿಮಗೆ. ಟೈಮ್ ಸಾಕಾಗಲಿಲ್ಲ ಅನ್ನೋದಕ್ಕೆ ಅದೊಂದು ಸೊಲ್ಯೂಷನ್ ಅಲ್ವೇ ಅಲ್ಲ. ಅರ್ಥ ಮಾಡ್ಕೊಳ್ರಿ. ಎಲ್ರಿಗೂ ಟೈಮ್ ಸಾಕಾಗಲ್ರಿ, ಒಪ್ಕೊಳ್ಳೋಣ. ಹಾಗಾದ್ರೆ ಹೇಗೆ ಮಾಡ್ಬೇಕು ನಾವು? ಸ್ಪೀಡಾಗಿ ಓದಬೇಕು, ಸ್ಪೀಡಾಗಿ ಹಾಕ್ಬೇಕು. ಸರ್ ನಿಮ್ಮ ಕೈಲಾಗುತ್ತಾ? ನನ್ನ ಕೈಲೂ ಆಗಲ್ಲ. ನನಗೂ ಟೈಮ್ ಶಾರ್ಟೇಜ್ ಅಂತಲೇ ಬಂದು ಹೇಳ್ತೀನಿ. ನಾನು ಎಕ್ಸಾಮ್ ಬರೆದಿದ್ರೆ ನಾನು ಹಾಗೆ ಹೇಳೋಕ್ಕಾಗೋದು. ಯಾಕಂದರೆ ನಮ್ಮ ಮನಸ್ಸು ಈ ಥರದ್ದು ಏನು ಎಕ್ಸ್ಕ್ಯೂಸಸ್ನ ಹುಡುಕ್ತಾ ಇರುತ್ತೆ. ನಾನು ಎಷ್ಟೋ ಸಲ ಬಂದು ನನಗೂ ಟೈಮ್ ಸಾಕಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದೀನಿ. ಅದು ರಿಯಾಲಿಟಿ ಏನು ಗೊತ್ತಾ? ಯಾರೋ ಚೆನ್ನಾಗಿ ಓದಿರ್ತಾರೆ, ಯಾರೋ ಸ್ಪೀಡಾಗಿ ಓದಿರ್ತಾರೆ, ಯಾರೋ ರಿಪೀಟ್ ಮಾಡಿ ಅವ್ರಿಗೆ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗ್ತಾ ಇರುತ್ತೆ. ಅಂಥವ್ರು ಟಕ ಹಾಕಿ ಹೋಗ್ಬಿಡ್ತಾರೆ. ಏನು ಮಾಡೋಣ? ಅಲ್ರಿ, ನಮಗೆ ಜಾಸ್ತಿ ಟೈಮ್ ಕೊಟ್ಟಿದ್ದಿದ್ರೆ ನಾವು ಅವರಷ್ಟೇ ಮಾರ್ಕ್ಸ್ ತೆಗಿಬೋದಾಗಿತ್ತಲ್ಲ ಅಂತ ಅನ್ಬೋದು. ವ್ಯಾಲಿಡ್ ಆಗಿದೆ ರೀಸನ್, ಕರೆಕ್ಟು. ಬಟ್ ಹೇಗಾದರೂ ಮಾಡಿ ಫಿಲ್ಟರ್ ಮಾಡಬೇಕಲ್ವ? 4.5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರೆ ಮತ್ತೆ ಅವ್ರನ್ನೇನು ಮಾಡಂದು? ಏನೋ ರೀಸನ್ ಇರುತ್ತೆ, ಇರಲಿ. ಅದ್ರ ಬಗ್ಗೆ ನಾನು ಭಾಳ ಡಿಸ್ಕಷನ್ ಮಾಡಿ ಪರ ವಿರೋಧಗಳು ಬೇಡ ನಮಗೆ. ಏನಿದ್ರು ಇನ್ನಷ್ಟು ಬೇಕಾದ್ರೆ ಒಳ್ಳೆ ಪಾಠಗಳನ್ನ ಮಾಡಿಕೊಡ್ತೀನಿ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದನ್ನೇ ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ಅಂತ ಹೇಳೋ ಅವಶ್ಯಕತೆಯಲ್ಲಿ ಇದು ಕಾಮನ್. ಮನೆ ತೋರಿಸ್ಬೇಕಂದ್ರೆ 775 ಏಪ್ರಿಲ್ 2025 ಪಾರ್ಟ್ 3ಯಲ್ಲಿ ಪರಿಸರ ಕುರಿತ ಸಮ್ಮೇಳನ ನಡೆಸಿದ್ರಂತೆ.
ಯಾರು ಏನು ಅಂತ ಇತ್ತು. ಸೊ ನೋಡಿರ್ತೀರ, ಅದೇನು ವಿಸ್ತೃತ ರೂಪ ಬೇಕಾದಷ್ಟು ಸಲ ಮಾತಾಡಿರ್ತೀವಿ. ಒಂದು 50 ಸಲ ಮಾತಾಡಿದೀವೋ ಎಷ್ಟು ಸಲ ಮಾತಾಡಿದೀವೋ ಗೊತ್ತಿಲ್ಲ ನನಗೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಭಾಳ ಸಲ ಡಿಸ್ಕಷನ್ ಮಾಡಿದ್ದೀವಿ. ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಸಂದರ್ಭದಲ್ಲಿ ಇದ್ರ PDF ಕೊಡ್ತೀನಿ, ಅವಾಗ ಬೇಕಾದವರು ಬೇಕಿದ್ದ ಇನ್ಫಾರ್ಮೇಷನ್ನ ನೋಡ್ಕೊಳ್ಳಿ ನೀವು. ಮೊನ್ನೆ ಸಮೀರ್ ಆ್ಯಪ್ ಅಂತ ಬಂದಿತ್ತು, ಅದ್ರ ಮೇಲೆ ಪ್ರಶ್ನೆ ಕೇಳಿದರು. ಈ ಆ್ಯಪನ್ನು CPCB ಪ್ರಕಟಿಸಿದೆ, ಹೌದಾ ಇಲ್ವಾ ಅನ್ನೋ ವಿಚಾರ ಇತ್ತು. ಅದ್ರ ಬಗ್ಗೆ ನಾವು ಕ್ಲಾಸ್ ನಂಬರ್ 1023, 1024 ಡಿಸ್ಕಷನ್ ಮಾಡಿದ್ದೀವಿ. ಕಂಟಿನ್ಯೂಸ್ ಆಗಿ ನೋಡಿ, ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ, ಡೆಫಿನೆಟ್ಲಿ ಯೂಸ್ ಆಗುತ್ತೆ ಒಂದಲ್ಲ ಒಂದು ಬಾರಿ. CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇತ್ತೀಚೆಗೆ ಸಮೀರ್ ಆ್ಯಪ್ ಅಂತಕ್ಕಂಥ ಆ್ಯಪನ್ನು ತಂದಿದ್ರು. ಅದರ ಉದ್ದೇಶ ಏನು ಎತ್ತ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಮುಂದಿನ ಕರೆಂಟ್ ಅಫೇರ್ಸ್ ಪ್ರಶ್ನೆ, ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ತಪ್ಪಾದದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಜಯ ಮತ್ತು ರತ್ನ ಅರೆಕುಬ್ಜ ಗೋಧಿ ತಳಿಗಳು, ಇದು ತಪ್ಪಂತೆ. ಅರೆಕುಬ್ಜ ಗೋಧಿ ತಳಿಗಳು ತಪ್ಪು. ಹಾಗಾದ್ರೆ ಇನ್ನು ಮೂರನೇವು ಸರಿ ಇರಬೇಕಲ್ವಾ. ನಾರ್ಮನ್ ಇ ಬೋರ್ಲಾಗ್ ಅವರು ಅರೆಕುಬ್ಜ ಗೋಧಿ ತಳಿ ವಿಧಗಳನ್ನು ಅಭಿವೃದ್ಧಿಪಡಿಸಿದರು. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಫಿಲಿಪೈನ್ಸ್ನಲ್ಲಿದೆ. ಬಹಳ ಸಲ ರಿಪೀಟ್ ಆಗಿದೆ ಎಕ್ಸಾಮ್. ಸೋನಾಲಿಕಾ ಮತ್ತು ಕಲ್ಯಾಣ ಸೋನಾ ಉತ್ತಮ ಇಳುವರಿ ನೀಡಬಲ್ಲ ಹಾಗೂ ರೋಗ ನಿರೋಧಕ ಗೋಧಿ ತಳಿಯ ವಿಧಗಳಾಗಿದ್ದಾವೆ. ಸರಿ ಇದೆ. ಸೋನಾಲಿಕಾ, ಕಲ್ಯಾಣ ಸೋನಾ, ಜಯ, ರತ್ನ ಇವು KAದವರ ಫೇವ್ರೇಟ್ ಹೆಸರುಗಳು. ಯಾರು ಇವರು ಅಂತ ಕೇಳಬೇಡ, ಇವು KAದವರ ಫೇವ್ರೇಟ್ ಹೆಸರುಗಳು. ಯಾಕೆ ಫೇವ್ರೇಟ್ ಹೆಸರುಗಳು ಅಂದರೆ, ಎಷ್ಟು ಸಲ ಎಕ್ಸಾಮಲ್ಲಿ ಬಂದಿದ್ದಾವ್ರಿ ಇವು. ಹಾಗಂತ ಇವು ಸುದ್ದಿಲಿ ಇದಾವೆ ಅಂದರೆ ಭಾಳ ಸುದ್ದಿಲಿ ಇರಲ್ಲ, ಬಟ್ ಸ್ಟಿಲ್ ಇವನ್ನ ಕೇಳ್ತಾನೆ ಇದ್ದಾರೆ. ನಾವು ಗಮನಿಸ್ತಾನೆ ಇದ್ದೀವಿ, ಸಾಲ್ವ್ ಮಾಡ್ತಾನೆ ಇದ್ದೀವಿ. ಫಸ್ಟ್ ಟೈಮು ನಾನು PC ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀನಿ, ಹಳೆ ಪ್ರಶ್ನೆ ಪತ್ರಿಕೆ ನೋಡೋದೇ ಇಲ್ಲ ಅನ್ನೋರಿಗೆ ಏನು ಮಾಡೋಕ್ಕಾಗುತ್ತೆ. ಓಕೆ, ಇರಲಿ. ಹಾಗಾದರೆ ಜಯ, ರತ್ನ ಅರೆಕುಬ್ಜ ಗೋಧಿ ತಳಿಗಳ ವಿಧಗಳು ಹೌದಾ ಅಲ್ವಾ ಅಂದರೆ ತಪ್ಪು. ಅದು ಅರೆಕುಬ್ಜ ಹೌದು, ಆದರೆ ಭತ್ತದ ತಳಿಗಳು. ಜಯ ಮತ್ತು ರತ್ನ ಭಾರತದಲ್ಲಿ ಹಸಿರು ಕ್ರಾಂತಿಯ ಸಮಯದಲ್ಲಿ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥ ಅರೆಕುಬ್ಜ ಭತ್ತದ ತಳಿಗಳಾಗಿದ್ದಾವೆ. ರೈಸ್ ವೆರೈಟಿ, ನಾಟ್ ವೀಟ್ ವೆರೈಟಿ ಅಲ್ಲ. ಇನ್ನು ನಾರ್ಮನ್ ಬೋರ್ಲಾಗ್ ಅವರು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಏನು ಕರಿತೀವಿ, ಅವರು ಮೆಕ್ಸಿಕೋದಲ್ಲಿ ಅರೆಕುಬ್ಜ ಗೋಧಿ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಸರಿ ಇದೆ. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಫಿಲಿಪೈನ್ಸಲ್ಲಿದೆ. ಸೋನಾಲಿಕಾ ಮತ್ತು ಕಲ್ಯಾಣ ಸೋನಾ ಭಾರತದಲ್ಲಿ ಪರಿಚಯಿಸಲಾದ ಉತ್ತಮ ಇಳುವರಿ ನೀಡತಕ್ಕಂಥ ಗೋಧಿ ತಳಿಗಳಾಗಿದ್ದಾವೆ. ಈಗ VAO ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಲ್ವ, ನೀವು 2024ರ VAO ಎಕ್ಸಾಮನ್ನು ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನೋಡಿ. 37 ಪ್ರಶ್ನೆಗಳನ್ನು ಕೇಳಿದರು. 37. ಅದರಲ್ಲಿ ಕ್ಲಾಸ್ ನಂಬರ್ 675 ಮತ್ತು ಕ್ಲಾಸ್ ನಂಬರ್ 676 ಡಿಸ್ಕಷನ್ ಮಾಡಿದ್ವಿ. ಏನಿತ್ತು ಅಂದರೆ, ಕೆಳಗಿನವುಗಳನ್ನು ಫಸ್ಟ್ ಓದಿ, ಗಾಬರಿ ಆಗಬೇಡಿ. ಕಲ್ಯಾಣ ಸೋನಾ, ಸೋನಾಲಿಕಾ, ಜಯ, ರತ್ನ, IR8 ಅವೇ ಹೆಸರುಗಳೇ. ಯಾವಾಗೂ 2024ರಲ್ಲಿ KA ಕೇಳಿರ್ತಕ್ಕಂಥ ಹೆಸರುಗಳೇ ಮತ್ತೆ ಡಿಫ್ರೆಂಟಾಗಿ ಕೇಳಿದ್ದಾರೆ ಪ್ರಶ್ನೆ ಅಷ್ಟೇ. ಇವುಗಳಲ್ಲಿ ಅಕ್ಕಿಯ ತಳಿಗೆ ವಿಧಗಳು ಯಾವ್ಯಾವು? ಅಕ್ಕಿಯ ತಳಿಗಳ ವಿಧಗಳು CDE, ಜಯ, ರತ್ನ, IR8, ಕಲ್ಯಾಣ ಸೋನಾ, ಸೋನಾಲಿಕಾ ಗೋಧಿಯ ತಳಿಗಳು. ಇದನ್ನು ನಾವು ಕ್ಲಾಸ್ ನಂಬರ್ 675, 676 ಅವತ್ತೇ ಕರೆಂಟ್ ಅಫೇರ್ಸ್ VAOದು ಸಾಲ್ವ್ ಮಾಡಿದ್ವಿ. ಅದಕ್ಕೋಸ್ಕರ ಹೇಳೋದು, ಒಂದು 2-3 ವರ್ಷದ ಕುಂತು ಸಾಲ್ವ್ ಮಾಡಿರಿ. ಫಸ್ಟು ಎಕ್ಸಾಮಲ್ಲಿ ಏನು ಕೇಳಿದಾರಲ್ವ, VAO ಅಥವಾ 708 ಪೋಸ್ಟು ಯಾವ್ಯಾವೋ ಎಕ್ಸಾಮ್ಗಳು ನಡೆಸಿದ್ದಾರೆ KAದವರು, ಅವೆಲ್ಲ ಸಾಲ್ವ್ ಮಾಡಿ, KPS ಅವರು ಸಾಲ್ವ್ ಮಾಡಿ, ಆಮೇಲೆ ಮಾಡಲ್ ಕ್ವಶನ್ ಪೇಪರ್ಗೆ ಹೋಗ್ರಿ. ಫಸ್ಟು ಮೇನ್ ಯಾರು ನಡೆಸ್ತಾ ಇರೋರು ಎಕ್ಸಾಮ್ ಅವ್ರವೇ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ. ಇಲ್ಲದೆಲ್ಲ ಟೆಸ್ಟ್ ಸೀರೀಸು, ಇಲ್ಲದೆಲ್ಲ ನೀವು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಿ ಅಲ್ಲ. ಮಾಡಬೇಕು, ಆದರೆ ಇವು ಮಾಡಿದ ನಂತರ ಮಾಡಬೇಕು. ಅರ್ಥ? ನನಗೆ ಭಾಳ ಸಲ ಕೇಳ್ತಾ ಇರ್ತಾರೆ, ಸರ್ ನಿಮ್ಮ ಕರೆಂಟ್ ಅಫೇರ್ಸ್ ಸಾಕಾ ಅಂತ. ನೀವು ಪಾರ್ಟ್ 1, ಪಾರ್ಟ್ 2 ಮಾಡ್ತಿರಲ್ಲ ಸರ್, ಸ್ಪೆಷಲ್ ವೀಡಿಯೋಸ್ ಮಾಡ್ತಿರಲ್ಲ, ಅಷ್ಟು ಸಾಕಾ ಕರೆಂಟ್ ಅಫೇರ್ಸು? ನೀವು ಮಾಡೋ ಬಜೆಟ್ ಎಕನಾಮಿಕ್ ಸರ್ವೆ ಸಾಕಾ ಅಂತ ಕೇಳ್ತಾರಲ್ವ. ನಾನು ಹೇಳೋದು, ನಾನು ಯಾವತ್ತೂ ಸಾಕಂತ ಹೇಳಲ್ಲ ಯಾರಿಗೂ, ಇಷ್ಟೇ ರೆಫರ್ ಮಾಡಿ ಅಂತಲೂ ಯಾರಿಗೂ ಹೇಳಲ್ಲ. ಆದರೆ ಮನುಷ್ಯನ ಲಿಮಿಟೇಷನ್ಗೆ ತಕ್ಕಂತ ಏನು ಹೇಳ್ತೀನಿ, ನಿಮ್ಗೆ ಟೈಮ್ ಲಿಮಿಟೇಷನ್ ಇದೆ ರೀ. ಬೇರೆ ಸಬ್ಜೆಕ್ಟ್ ಓದಬೇಕು, ಕೆಲಸ ಇರುತ್ತೆ, ಜೀವನ ಇದೆ, ಫ್ಯಾಮಿಲಿ ಇರುತ್ತೆ, ಹಬ್ಬ ಹರಿದಿನ, ಹುಷಾರಿರಲ್ಲ, ಇವೆಲ್ಲದ್ರ ಮಧ್ಯೆ ನಿಮಗೆ ಸಮಯ ಕಡಿಮೆ ಲಿಮಿಟೇಷನ್ ಇದೆ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಿ, ಫಸ್ಟ್ ಈ ವಿಡಿಯೋಸ್ ಎಲ್ಲ ಕೇಳಿ. ಈ ವಿಡಿಯೋಸ್ ಕೇಳಿದ್ರೆ ಏನಾಗುತ್ತೆ, ಇನ್ನೊಬ್ಬರು ಹೇಳಿದಾಗ ಮೈಂಡಿಗೆ ಬೇಗ ಹೋಗುತ್ತೆ.
ನಾವೇಗೆ ಓದಬೇಕಾದ್ರೆ ನಮ್ಮ ಮೈಂಡ್ ಎಲ್ಲೆಲ್ಲೋ ಹೋಗಿರುತ್ತೆ. ಬೇರೆಯವರು ಹೇಳ್ಬೇಕಾದ್ರೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ. ಎಲ್ಲರಿಗೂ ಇದೇ ಆಗ್ಬೇಕಂತಿಲ್ಲ, ನನಗೆ ನನ್ನ ಫೀಲು. ಅರ್ಥ ಮಾಡ್ಕೊಳ್ರಿ. ಆಗ ಫಸ್ಟ್ ವೀಡಿಯೋಸ್ ನೋಡಿ, ಇನ್ನೂ ಟೈಮ್ ಸಿಕ್ಕರೆ ಮ್ಯಾಗ್ಝಿನ್ ಓದಿ, ಇನ್ನೂ ಟೈಮ್ ಸಿಕ್ಕರೆ ಬೇರೆ PIB ಅಥವಾ ಇನ್ಯಾವ್ಯಾವೋ ನೋಡಿ. ಇಲ್ಲರಿ ನಮಗೆ ಅಷ್ಟು ಟೈಮ್ ಇಲ್ವಾ, ಒಂದು ಚಾನ್ಸ್ ತೊಗೋಬೇಕು ಲೈಫಲ್ಲಿ. ನಾನು ಇಷ್ಟು ನೋಡ್ಕೊಂಡು ಹೋಗ್ತೀನಿ, ಇದರ ಬಂದರೆ ಓಕೆ, ಇಲ್ಲ ಹೋದ್ರೆ ಏನು ಮಾಡೋದು? ಒಂದು ಚಾನ್ಸ್ ಅಂತ ತೊಗೋಬೇಕು ಲೈಫಲ್ಲಿ. ಅರ್ಥ ಮಾಡ್ಕೊಳ್ರಿ, ಅದನ್ನೇ ಚಾನ್ಸ್ ಅನ್ನೋದು. ಎಷ್ಟೋ ವೆರೈಟೀಸ್ ಇದ್ದಾವೆ, ಗೋಧಿ ತಳಿಗಳು, ರೈಸ್ ತಳಿಗಳು ಅಥವಾ ಇನ್ಯಾವ್ಯಾವೋ ತಳಿಗಳಿದ್ದಾವೆ. ಬರೀ ಇವನ್ನೇ ಯಾಕೆ ಕಲ್ಯಾಣ ಸೋನಾಲಿಕಾ ಕೇಳ್ತಾ ಇದ್ರೆ ಅದೊಂದು ಲಕ್ಕು. ಇದು ಪ್ರಶ್ನೆ ಓದ್ಕೊಂಡು ಹೋಗಿದ್ವಿ, ಬಂದ್ವು, ಓದಿದ್ವಿ, ಎಕ್ಸಾಮ್ ಆನ್ಸರ್ ಮಾಡಿದ್ವಿ, ಸೆಲೆಕ್ಷನ್ ಆದ್ವಿ, ಮುಗಿದೋಯ್ತು ಕಾಂಪಿಟೇಟಿವ್ ಎಕ್ಸಾಮ್, ಸಾಕಪ್ಪ ಗುರುವೆ ಅಂತ ಅನ್ಕೋಬೇಕು. ಓಕೆ, ರೈಟ್. ನೋಡ್ತೀರಂತ ಭಾವಿಸ್ತಾ 37 ಪ್ರಶ್ನೆ ಬಂದಿದ್ದು ಕರೆಂಟ್ ಅಫೇರ್ಸ್ ನೋಡಿ. ಇನ್ನು BMTC ಕಂಡಕ್ಟರ್ ಎಕ್ಸಾಮ್ ಅದೇ KAದವ್ರು ಕಂಡಕ್ಟ್ ಮಾಡಿದ್ರು, ಅದರಲ್ಲೂ 30 ಪ್ರಶ್ನೆ ಬಂದಿದ್ದು ಕರೆಂಟ್ ಅಫೇರ್ಸು. 621ನೇ ತರಗತಿಯಲ್ಲಿ ಮಾತಾಡಿದ್ವಿ. ಅಲ್ಲೇನಿತ್ತು, IR8 ಎಂಬುದು ಯಾವುದರ ತಳಿ? ಇಲ್ಲೇ ನೋಡಿಬಿಟ್ಟಿದ್ವಲ್ವ ಯಾವುದರ ತಳಿ ಅಂತ ಎಲ್ಲಿ ನೋಡಿದ್ವಿ. IR8 ಎಂಬುದು ಯಾವುದರ ತಳಿ? CDE ರೈಸ್ ತಳಿ ಅಂದ್ರೆ ಮತ್ತೆ ಇನ್ನೇನಾಯಿತು, ಅಕ್ಕಿಯ ತಳಿ. ನೋಡಿ, ಇನ್ನೊಂದು ಥರ ಕೇಳಿದ್ರು KAದವ್ರು BMTC ಕಂಡಕ್ಟರ್ ಎಕ್ಸಾಮಲ್ಲಿ, ಅದನ್ನು ಸಾಲ್ವ್ ಮಾಡಿದ್ವಿ. ಸಾಲ್ವ್ ಮಾಡಬೇಕಾದ್ರೆ ಇನ್ನಷ್ಟು ಎಕ್ಸ್ಟ್ರಾ ಮಾಹಿತಿ ಹೇಳಿರ್ತೀವಿ. ನೋಡ್ರಿ, ಬೇರೆ ಬೇರೆ ರೈಸ್ ವೆರೈಟೀಸ್ ಯಾವಿದಾವೆ, ಬೇರೆ ಬೇರೆ ಕರ್ನಾಟಕದಲ್ಲಿರ್ತಕ್ಕಂಥ ರೈಸ್ ವೆರೈಟೀಸ್ ಯಾವುವು, ರಾಜಮುಡಿ ಯಾವುದು, ರತ್ನಚೂಡಿ ಯಾವುದು, ಮೈಸೂರು ಸಣ್ಣ, ಬೆಂಗಳೂರು ಬಂಗಾರ ಗುಂಡು ಅಂತೆ, ಜಯ, IR8 ಇವೆಲ್ಲ ಹೇಳಿರ್ತೀವಿ. ಎಲ್ಲ ನೆನ್ಪಿಡೋಕ್ಕಾಗಲ್ಲ, ಹೌದು, ಅಟ್ಲೀಸ್ಟ್ ಒಂದಷ್ಟು ಕೇಳಬೇಕಲ್ಲ. ಪ್ಲಸ್ ನೋಡಿ, ರೈಸ್ ವೆರೈಟಿ ರತ್ನ, ಜಯ ಹೆಂಗಿದಾವೆ, ಗೋಧಿ ವೆರೈಟಿ ನೋಡ್ರಿ, ಕಲ್ಯಾಣ ಸೋನಾಲಿಕಾ ಇಮೇಜ್ ತೋರಿಸಿರ್ತೀವಿ. ಇಮೇಜ್ ತೋರಿಸಿದಾಗ ಇನ್ನೂ ಸ್ವಲ್ಪ ನೆನಪಿರುತ್ತೆ. ಅದ್ರ ಜೊತೆಗೆ ಮೊನ್ನೆ KEA, KSS IDC BWSSB ಗ್ರೂಪ್ A and B ಎಕ್ಸಾಮ್ ನಡಿಬೇಕಾದ್ರೆ ಅದರಲ್ಲಿ ಒಂದಷ್ಟು ಜೋಡಿಗಳನ್ನು ಕೊಟ್ಟು ಎಷ್ಟು ಜೋಡಿ ಸರಿ ಇದಾವೆ ಅಂತ ಕೇಳಿದರು. ಅಂತಾರಾಷ್ಟ್ರೀಯ ಕೇಂದ್ರ ಮತ್ತು ಅವುಗಳು ಇರ್ತಕ್ಕಂಥ ರಾಷ್ಟ್ರ. ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟು ಶ್ರೀಲಂಕಾದಲ್ಲಿ ಇದೆಯಾ, ಇಂಟರ್ನ್ಯಾಷನಲ್ ಲೈಫ್ ಸ್ಟಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟು ಡೆನ್ಮಾರ್ಕಲ್ಲಿ ಇದೆಯಾ, ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟು USA ಇದೆಯಾ, ಇಂಟರ್ನ್ಯಾಷನಲ್ ಪೊಟ್ಯಾಟೋ ಸೆಂಟರ್ ಪೆರುದಲ್ಲಿದೆಯಾ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟು ಫಿಲಿಪೈನ್ಸಲ್ಲಿ ಇದೆಯಾ ಅಂತ ಕೇಳಿದರು. ಇದರಲ್ಲಿ ಎಷ್ಟು ಜೋಡಿ ಸರಿ ಇದೆ? 4 ಜೋಡಿ ಸರಿ ಇತ್ತು. ಹೌದು, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟು ಫಿಲಿಪೈನ್ಸಲ್ಲಿದೆ ಅಂತ ಗೊತ್ತಾಯಿತು ನಮಗೆ. ಇಲ್ಲೇನು ಕೇಳಿದರೆ ಸರಿಯಾದ ಉತ್ತರ ಗೊತ್ತಾಯ್ತು ಈಗ ನಮಗೆ. ಅಂದರೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ಒಂದು ಜಯಾರತ್ನ ಅರೆಕುಬ್ಜ ಗೋಧಿ ತಳಿಗಳು ತಪ್ಪಾಗಿತ್ತು, ರೈಸ್ ತಳಿಗಳು. ನಾರ್ಮನ್ ಬೋರ್ಲಾಗ್ ಅವರು ಅರೆಕುಬ್ಜ ಗೋಧಿ ತಳಿ ವಿಧಗಳನ್ನು ಅಭಿವೃದ್ಧಿಪಡಿಸಿದರು. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಫಿಲಿಪೈನ್ಸಲ್ಲಿದೆ. ಸೋನಾಲಿಕಾ, ಕಲ್ಯಾಣ ಸೋನಾ ಉತ್ತಮ ಇಳುವರಿ ನೀಡಬಲ್ಲ ಮತ್ತು ರೋಗ ನಿರೋಧಕ ಗೋಧಿ ತಳಿ ವಿಧಗಳು. ಕರೆಕ್ಟ್. ಸೊ ಈಗ ತಪ್ಪ್ಯಾವುದು? ಹೌದು, ನಮಗೆ ಗೊತ್ತಿಲ್ಲ. ನಾರ್ಮನ್ ಬೋರ್ಲಾಗ್ ಅವರು ಹಸಿರು ಕ್ರಾಂತಿಯ ಪಿತಾಮಹ, ಫೈನ್. ಆದರೆ ಅವರು ಅರೆಕುಬ್ಜ ಗೋಧಿ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರು, ರೈಸ್ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರು. ಆ ಪರ್ಟಿಕ್ಯುಲರ್ ಎಕ್ಸಾಮ್ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ನೆನಪಿಲ್ಲ. ಆದರೆ ಜಯರತ್ನ ಮಾತ್ರ ರೈಸ್ ತಳಿಗಳಂತ ಗೊತ್ತಿದ್ಬಿಟ್ರೆ ಡೆಫಿನೆಟ್ಲಿ ಇದಕ್ಕೆ ಆನ್ಸರ್ ಗೊತ್ತಾಯಿತು. ಓಕೆ, ಸೊ ಅದೆಲ್ಲಿ ಗೊತ್ತಾಗಿತ್ತು ನಮಗೆ? VAO ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಗೊತ್ತಾಗಿತ್ತು, ಅಥವಾ BMTC ಕಂಡಕ್ಟರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗಲೂ ಮತ್ತೆ ರಿಪೀಟ್ ಮಾಡಿರ್ತೀವಿ ವಿತ್ ಇಮೇಜ್. ಇನ್ನೊಂದು ಯಾವುದು KSS IDC BWSSB, ಆ್ಯಕ್ಚುಲಿ ಇದನ್ನು ಸಾಲ್ವ್ ಮಾಡೋಕ್ಕಾಗಿಲ್ಲ ನನಗಿನ್ನು, ಆದರೂ ಕೂಡ ಕ್ವಶನ್ ರಿಪೀಟ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ KSS IDC BWSSB ಅವಾಗ ನಾನು ಬ್ಯುಸಿ ಇದ್ದೆ, ಮಾಡೋಕ್ಕಾಗಿರಲಿಲ್ಲ. ಬಟ್ ಅದರಲ್ಲಿ ಯಾವ್ಯಾವ ರಿಲೇಟೆಡ್ ಪ್ರಶ್ನೆ ಬಂದಿರ್ತವೆ ಅವೆಲ್ಲವನ್ನು ತಂದು ಕೊಡ್ತಾ ಇದ್ದೀನಿ, ಅದು ಮಾತ್ರ ನಿಜ. ಇರಲಿ, ಇದ್ರ PDF ಕೊಟ್ಟಾಗ ಇನ್ನಷ್ಟು ಮಾಹಿತಿ ಓದಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ನೊಂದು ರೀತಿ ಕೇಳಿದ್ದಾರೆ KAದವರು FDA ಎಕ್ಸಾಮಲ್ಲಿ ಮೊನ್ನೆ 2026 ಜನವರಿಯಲ್ಲಿ ಕ್ಲಾಸ್ ನಂಬರ್ 1023-24 ಸಾಲ್ವ್ ಮಾಡಿದ್ವಿ. ಏನಂತ, TKM R12, MTU 1001, PUSA RH10, Agro 6201 ಇವು ಯಾವುದರ ತಳಿಗಳು? ಇವುಗಳು ಭತ್ತದ ತಳಿಗಳಂತೆ. ನೋಡಿ, ತಳಿಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಇದೊಂಥರ ಲಕ್ಕಿದ್ದಂಗೆ, ನಾವು ಎಲ್ಲ ತಳಿ ನೆನ್ಪಿಟ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಹಿಂದೆ ಕೇಳಿರ್ತಕ್ಕಂಥ ತಳಿಗಳ ಮೇಲೆ ಯಾವ್ಯಾವ ಪ್ರಶ್ನೆ ಕೇಳಿದ್ರೆ ಅವೆಲ್ಲವನ್ನು ತಂದು ಕೊಟ್ಟಿರ್ತೀವಿ. ಇನ್ನು 33ನೇ ಪ್ರಶ್ನೆ, ಒಂದು ಕಡೆ ರಾಷ್ಟ್ರೀಯ ಉದ್ಯಾನವನಗಳು ನ್ಯಾಷನಲ್ ಪಾರ್ಕ್, ಇನ್ನೊಂದು ಕಡೆ ಅಲ್ಲಿ ಸಂರಕ್ಷಿಸಲ್ಪಟ್ಟಿರ್ತಕ್ಕಂಥ ಪ್ರಮುಖ ಪ್ರಾಣಿ ಯಾವುದು ಅಂತ. ಅಲ್ರಿ, ಅಲ್ಲಿ ಜಿಮ್ ಕಾರ್ಬೆಟಲ್ಲಿ ಬರೀ ಹುಲಿ ಮಾತ್ರ ಇಲ್ಲ, ಎಲ್ಲ ಪ್ರಾಣಿಗಳು ಇರ್ತವೆ.
ಗಿರ್ರಲ್ಲೂ ಕೂಡ ಸಿಂಹ ಮಾತ್ರ ಇಲ್ಲ, ಎಲ್ಲ ಪ್ರಾಣಿಗಳು ಇದ್ದಾವೆ. ಕಾಜಿರಂಗದಲ್ಲೂ ಕೂಡ ಓನ್ಲಿ ಒನ್ ಆರ್ಮ್ಡ್ ರೈನೋಸರಸ್ ಇಲ್ಲ, ಎಲ್ಲ ಇದ್ದಾವೆ. ಬಟ್ ಸ್ಟಿಲ್ ಒಂದು ಕೀ ಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ ಅಂಥವು ಪ್ರಾಣಿಗಳು. ಸರಿಯಾದ ಇದಂತೂ ಈಸಿಯಾಗಿ ಕಂಡುಹಿಡಿದಿರ್ತೀರ. ಸೊ ಜಿಮ್ ಕಾರ್ಬೆಟ್ ಯಾವುದು? ಹುಲಿ. ಕಾಜಿರಂಗ ಒನ್ ಆರ್ಮ್ಡ್ ರೈನೋಸರಸ್. ಗಿರ್ ಸಿಂಹ, ಕನ ಬಾರಸಿಂಗ. ಇದು ಸಿಂಪಲ್ ಆಗಿರುತ್ತೆ. ನೋಡೋಕೆ ಪ್ರಶ್ನೆ ದೊಡ್ಡದಿದೆ. ಪದೇ ಪದೇ ಈ ನ್ಯಾಷನಲ್ ಪಾರ್ಕ್ ಇವೆಲ್ಲ ನೋಡ್ತಾ 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 ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರೋರಿಗೆ ಇವೆಲ್ಲ ಈಸಿ ಅನಿಸ್ಬಿಡುತ್ತೆ. ನಮ್ಮ ಭಾರತದ ದರ್ಶನದಲ್ಲಾಗಿರ್ಬೋದು, ಎಲ್ಲೆಲ್ಲಿ ಆ ನ್ಯಾಷನಲ್ ಪಾರ್ಕ್ಗಳು ಸುದ್ದಿಗೆ ಬಂದಿರ್ತಾವೆ ಅವಾಗೆಲ್ಲ ನಮ್ದೊಂದು ಫಾರ್ಮ್ಯಾಟ್ ಮಾಡ್ಕೊಂಡಿವಿ ನ್ಯಾಷನಲ್ ಪಾರ್ಕಿಗೆ. ಏನು? ಯಾವ ರಾಷ್ಟ್ರೀಯ ಉದ್ಯಾನವನ, ಯಾವ ರಾಜ್ಯ, ಯಾವಾಗ ರಚನೆ ಆಯಿತು ಮತ್ತು ಅವುಗಳ ವಿಶೇಷತೆ ಏನು ಅಂತ ಇಲ್ಲೊಂದಷ್ಟು ಪಾಯಿಂಟ್ಸ್ ಕೊಟ್ಟಿರ್ತೀನಿ ಅವಾಗಲೂ ನಾನು, ನೆನಪಿರಲಿ ಅನ್ನೋ ಉದ್ದೇಶಕ್ಕೆ. ಮತ್ತು ಇಲ್ಲಿ ಒಂದು ಕೀ ಸ್ಟೋನ್ ಸ್ಪೀಸೀಸ್ ನೋಡ್ಬೋದು, ಟೈಗರ್ ಇದೆ. ಜಿಮ್ ಕಾರ್ಬೆಟ್ ಅಂದ ತಕ್ಷಣ ಟೈಗರ್ ರಿಸರ್ವ್. ಇದನ್ನ ಫಸ್ಟ್ ಟು ಕಮ್ ಅಂಡರ್ ದ ಪ್ರಾಜೆಕ್ಟ್ ಟೈಗರ್ ಇನಿಷಿಯೇಟಿವ್. ಫಸ್ಟು ಪ್ರಾಜೆಕ್ಟ್ ಟೈಗರ್ ಬಂದಾಗ 9 ಟೈಗರ್ ರಿಸರ್ವ್ಗಳನ್ನ ಘೋಷಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ, ನಮ್ಮ ಬಂಡೀಪುರವು ಸೇರಿದಂತೆ. ಅದರಲ್ಲಿ ಜಿಮ್ ಕಾರ್ಬೆಟ್ ಕೂಡ ಒಂದು. ಇದನ್ನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರಿತೀವಿ. ಇದನ್ನ 1936ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದನ್ನ ಐಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ರಂತೆ ಸ್ಟಾರ್ಟಿಂಗಲ್ಲಿ. ನಂತರ ಬೇಸ್ಡ್ ಆನ್ ದ ವಿಲಿಯಂ ಮಾರ್ಕಮ್ ಹೈಲಿ, ಗವರ್ನರ್ ಆಫ್ ದ ಯುನೈಟೆಡ್ ಪ್ರಿವೆನ್ಸಸ್ ಅವರ ಹೆಸರಲ್ಲಿ ಇದನ್ನ ಇಟ್ಟಿದ್ರು. ನಂತರ ಜಿಮ್ ಕಾರ್ಬೆಟ್ ಅವರ ಹೆಸರಲ್ಲಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಜಿಮ್ ಕಾರ್ಬೆಟ್. ಅದೇ ಥರ ಕಾಜಿರಂಗ. ಸೊ ಸೇಮ್ ನಮ್ಮ ಫಾರ್ಮ್ಯಾಟ್. ಯಾವ ರಾಷ್ಟ್ರೀಯ ಉದ್ಯಾನವನ? ಕಾಜಿರಂಗ. ಯಾವ ರಾಜ್ಯ? ಅಸ್ಸಾಂ. ರಚನಾದ ವರ್ಷ 1974. ಕೆಲವೊಂದ್ಸಲ ಯಾವ ಜಿಲ್ಲೆಗಳಲ್ಲಿ ಬರ್ತವೆ ಈ ಒಂದು ನ್ಯಾಷನಲ್ ಪಾರ್ಕ್ಗಳು ಅಂತ ಕೇಳ್ತಾರೆ. ಕಾಜಿರಂಗ ಅಸ್ಸಾಂ ರಾಜ್ಯದ ಗೋಲಾಘಾಟ್ ಮತ್ತು ನಾಗಾನ್ ಜಿಲ್ಲೆಯಲ್ಲಿ ಬರುತ್ತೆ. ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಕಾಜಿರಂಗ. ವಿಶ್ವದ 3/2 ಭಾರತೀಯ ಗೆಂಡಾಮೃಗಗಳು ಇಲ್ಲಿದ್ದಾವೆ. ಇದು ಟೈಗರ್ ರಿಸರ್ವ್ ಕೂಡ. ನೋಡಿ, ಕಾಜಿರಂಗದಲ್ಲಿ ಒನ್ ಆರ್ಮ್ಡ್ ರೈನೋಸರಸ್ ಇಸ್ ಎ ಕೀಸ್ಟೋನ್ ಸ್ಪೀಸೀಸ್. ಅದೇ ಥರ ಹಲವಾರು ಪ್ರಾಣಿಗಳಲ್ಲಿ ಸಂರಕ್ಷಿಸಲ್ಪಟ್ಟಿರ್ತವೆ. ಮೋದಿ ಅವರು ಕೂಡ ಅಲ್ಲಿ ಹೋಗಿದ್ರು ಒಂದ್ಸಲ ವಿಸಿಟ್ಗೆ. ನೆಕ್ಸ್ಟ್ ಒನ್ನು ಗಿರ್ ಅರಣ್ಯ, ಗುಜರಾತ್. ರಚನಾದ ವರ್ಷ 1965. ಅಗೇನ್ ಕೀಸ್ಟೋನ್ ಸ್ಪೀಸೀಸ್ ಯಾವುದು? ಸಿಂಹ. ಸಾಕ ಮತ್ತೆ ಹೇಳೋದ? ಇದೆ, ಡೀಟೇಲ್ಸ್ ಇದೆ, ನೀವೇ ನೋಡ್ಕೊಳ್ರಿ ಅಲ್ವಾ? ನೀವು ನೋಡ್ಕೊಂಡಾಗ ಇನ್ನಷ್ಟು ಡೀಟೇಲ್ಸ್ ನೋಡ್ಕೊಳ್ತೀರ. ಸಿಂಪಲ್ ಆಗಿ ಹೇಳೋದಾದ್ರೆ ಇದನ್ನು ಸಾಸನ್ ಗಿರ್ ಅಂತ ಕೂಡ ಕರಿತೀವಿ. ಒಂದು ನ್ಯಾಷನಲ್ ಪಾರ್ಕ್ ಹೌದು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹೌದು. ಪರ್ಟಿಕ್ಯುಲರ್ಲಿ ನಮ್ಮ ಏಸಿಯಾಟಿಕ್ ಲಯನ್ ಅಂತ ಏನು ಕರಿತೀವೋ ಅದರ ಒಂದು ಆವಾಸ ಸ್ಥಾನವಾಗಿ. ಮುಂದಿನದು ನೆಕ್ಸ್ಟು ಕನಾ ಟೈಗರ್ ರಿಸರ್ವ್ ಅಥವಾ ನ್ಯಾಷನಲ್ ಪಾರ್ಕ್, ಮಧ್ಯಪ್ರದೇಶ. 1955ರಲ್ಲಿ ಸ್ಥಾಪನೆ ಆಗಿತ್ತು. ಅದರ ಡೀಟೇಲ್ಸನ್ನು ನೋಡಿ, ಮಧ್ಯಪ್ರದೇಶದ್ದು. ಇನ್ನು ಜಿಮ್ ಕಾರ್ಬೆಟ್, ಮ್ಯಾನ್ ಈಟರ್ಸ್ ಆಫ್ ಕುಮಾವ್. ಬರೆದವ್ರು ಯಾರು? ಜಿಮ್ ಕಾರ್ಬೆಟ್. ಬಹಳ ರೋಚಕವಾಗಿರ್ತಕ್ಕಂಥ ಬೇಟೆಯ ಕಥೆಗಳನ್ನು ಜಿಮ್ ಕಾರ್ಬೆಟ್ ಅವರು ಕಟ್ಟಿಕೊಟ್ಟಿದ್ದಾರೆ ತಮ್ಮ ಪುಸ್ತಕಗಳಲ್ಲಿ. ಮ್ಯಾನ್ ಈಟರ್ಸ್ ಆಫ್ ಕುಮಾವ್, ಜಿಮ್ ಕಾರ್ಬೆಟ್. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲೂ ಕೂಡ ನಾವು ಕಾಜಿರಂಗದ ಬಗ್ಗೆ ಮಾತಾಡಿರ್ತೀವಿ. ಕ್ಲಾಸ್ ನಂಬರ್ 211. ಇತ್ತೀಚೆಗೆ ನಮ್ಮ ಭಾರತದ ವಿವಿಧ ಯುನೆಸ್ಕೋ ಸೈಟ್ಗಳ ಬಗ್ಗೆ ಅಥವಾ 45ನೇ ಸೈಟ್ ಆಗಿರ್ತಕ್ಕಂಥ ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರನಾಥದ ಬಗ್ಗೆ ಕೂಡ ರೀಸೆಂಟಾಗಿ ಮಾತಾಡಿದ್ವಿ, ನೋಡಿದ್ದೀರ ಕೂಡ. ಜೂನ್ 2026 ಪಾರ್ಟ್ 2 1139 ಕ್ಲಾಸಲ್ಲಿ ವರ್ಧಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಗುಜರಾತಲ್ಲಿದೆ ಅಂತೇಳಿ. ಯಾಕೆ ಇಲ್ಲಿ ಏಷಿಯಾಟಿಕ್ ಲೈನನ್ನು ವರ್ಧಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ತರ್ತಾ ಇದ್ದಾರೆ, ಉದ್ದೇಶ ಏನು ಅಂತ ಹಲವಾರು ವಿಚಾರ ಮಾತಾಡಿದ್ದೀವಿ. ನೋಡ್ತಾ ಹೋಗಿ ಎಲ್ಲ ವಿಡಿಯೋಸ್. ಈವನ್ 8-10 ಮೇ 2025 ಪಾರ್ಟ್ 9. ಗುಜರಾತು 16ನೇ ಸಿಂಹ ಗಣತಿ ಮಾಡಿದ್ರು. ಆ ಸಂದರ್ಭದಲ್ಲಿ ಏಷಿಯಾಟಿಕ್ ಲಯನ್ಗಳ ಸಂಖ್ಯೆ 5 ವರ್ಷಗಳಲ್ಲಿ 674ರಿಂದ 891ಕ್ಕೆ ಏರಿದೆ. ಏಷಿಯಾಟಿಕ್ ಲಯನ್ಗಳ ಸಂಖ್ಯೆ 32% ರೈಸ್ ಆಗಿತ್ತು ಅಂತ ಮಾತಾಡಿದ್ವಿ. ಲೆಪರ್ಡ್ ಸೆನ್ಸಸ್, ಟೈಗರ್ ಸೆನ್ಸಸ್, ಎಲಿಫೆಂಟ್ ಸೆನ್ಸಸ್, ಲಯನ್ ಸೆನ್ಸಸ್ ಒಂದೇ ಕ್ಲಾಸಲ್ಲಿ. ಕ್ಲಾಸ್ ನಂಬರ್ 509 ನೋಡ್ಬಿಡಿ, ಕಂಪ್ಲೀಟ್ ಪಿಕ್ಚರ್ ಸಿಕ್ಬಿಡುತ್ತೆ. ಮುಂದಿನ ಪ್ರಶ್ನೆ 34. ಕೆಳಗಿನ ಪಟ್ಟಿ 1ರಲ್ಲಿರುವ ಗ್ರಹಗಳನ್ನು ಪಟ್ಟಿ 2ರಲ್ಲಿರುವ ಉಪಗ್ರಹಗಳೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಗ್ರಹಗಳಿದ್ದಾವೆ, ಪಟ್ಟಿ 2ರಲ್ಲಿ ಉಪಗ್ರಹಗಳಿದ್ದಾವೆ. ಶನಿ,
ಗುರು, ಮಂಗಳ, ಯುರೇನಸ್, ಫೋಬೋಸ್, ಟೈಟನ್, ಗ್ಯಾನಿಮೇಡ್, ಮಿರಾಂಡಾ. ಯಾವ್ದಾದ್ರು ಒಂದು ಆಪ್ಷನ್ ಆದರೂ ಗೊತ್ತಿರುತ್ತೆ, ಸ್ವಲ್ಪ ಓದಿರ್ತೀರ. ಇತ್ತೀಚೆಗೆ ಸುದ್ದಿಲಿದ್ದಾವೆ ಇವೆಲ್ಲ, ನೋಡೋದಕ್ಕೆ ಜೋಗ್ರಫಿಯರ್ ಅನ್ಕೊಳ್ರಿ, ಸೈನ್ಸರ್ ಅನ್ಕೊಳ್ರಿ, ಬಟ್ ಸುದ್ದಿಲಿದ್ದಾವೆ. ಗುರುಗ್ರಹದ ಒಂದು ದೊಡ್ಡ ಉಪಗ್ರಹ ಗ್ಯಾನಿಮೇಡ್ ಆಗುತ್ತೆ. ಬಿಗೆ 3 ಇರೋದು ಒಂದೇ ಒಂದು ಆಪ್ಷನ್. ಇಲ್ಲ ರೀ ನಮಗೆ ಶನಿ ಗ್ರಹದ ಟೈಟನ್ ಬಗ್ಗೆ ಗೊತ್ತು ಅಂದರೆ ಸೊ ಎಗೆ 2 ಇರೋದು ಒಂದೇ ಒಂದು ಆಪ್ಷನ್. ಇಲ್ಲ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಂಗಳದ ಫೋಬೋಸ್ ಒಂದೇ ಒಂದು ಆಪ್ಷನ್, ಯುರೇನಸ್ನ ಮಿರಾಂಡಾ. ಯಾವ್ಯಾವ ಏನೇನಂತ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಗ್ಯಾನಿಮೇಡ್ ಜುಪಿಟರ್ ಅಥವಾ ಗುರುಗ್ರಹದ್ದು, ಮಾರ್ಸ್, ಮಂಗಳ, ಫೋಬೋಸ್, ಇನ್ನೊಂದು ಯಾವುದಿತ್ತಲ್ವ ಸ್ಯಾಟರ್ನ್, ಟೈಟನ್. ಸೊ ಹೀಗೆ ಯೂಸ್ ಆಗುತ್ತೆ ಅನ್ಕೊಳ್ತೀನಿ. ಯುರೇನಸ್, ಮಿರಾಂಡಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸ್ಕೊಂಡ ನೆರೆಡ್ ಯಾವ ಗ್ರಹದ ಚಂದ್ರ ಅಂತ ಜೂನ್ 2026 ಪಾರ್ಟ್ 11 ಡಿಸ್ಕಷನ್ ಮಾಡಿದೆ. ಓಕೆ, ಆ ಸಂದರ್ಭದಲ್ಲಿ ಅಗೇನ್ ಈಗ ನೆಪ್ಚೂನ್ನ ಚಂದ್ರ ಯಾವುದಂದ್ಮೇಲೆ ಮತ್ತೆ ಬೇರೆ ಚಂದ್ರಗಳು ಯಾವ ಅಂತ ನೋಡ್ಬೇಕಲ್ವ. ಎಷ್ಟೆಷ್ಟು ಚಂದ್ರ ಇದ್ದಾವೆ, ಯಾವ್ದಾವುದಕ್ಕೆ ಏನೇನು ಅಂತ ನೋಡಿ. ಏಪ್ರಿಲ್ 2024 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 530. ಸುದ್ದಿಯಲ್ಲಿ ಕಂಡ ಕ್ಯಾಲಿಸ್ಟೋ ಎಂದರೇನು? ಗುರುಗ್ರಹದ ಚಂದ್ರವಾಗಿದೆ ಕ್ಯಾಲಿಸ್ಟೋ. ಗುರುಗ್ರಹಕ್ಕೆ ಎಷ್ಟು ಚಂದ್ರಗಳಿದ್ದಾವೆ? ಹೈಯೆಸ್ಟ್ ಚಂದ್ರ ಯಾವುದಕ್ಕೆ? ಗ್ಯಾನಿಮೇಡ್ ಯಾವುದು? ಗುರುಗ್ರಹದ್ದೇ. ಫೆಬ್ರವರಿ 2023 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 7 ಕ್ಲಾಸ್ ನಂಬರ್ 229. 2023 ಹೊತ್ತಿಗೆ ಯಾವ ಗ್ರಹವು ಅತಿ ಹೆಚ್ಚು ಚಂದ್ರರನ್ನ ಹೊಂದಿದೆ? ಜುಪಿಟರ್ ಅತಿ ಹೆಚ್ಚು. 44ನೇ ಪ್ರಶ್ನೆ ಮತ್ತೊಂದು ಕರೆಂಟ್ ಅಫೇರ್ಸ್ ಆಗುತ್ತೆ. ಪಟ್ಟಿ 1, ಪಟ್ಟಿ 2. ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಈ ಸಂಸ್ಥೆ ಎಲ್ಲಿದೆ? ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ? ಇನ್ಸ್ಯಾಟ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಸೌರ ವೀಕ್ಷಣಾಲಯ ಸೋಲಾರ್ ಅಬ್ಸರ್ವೇಟರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲೇನಾಗ್ತಾ ಇದೆ, ಮತ್ತು ಇದನ್ನು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಸೈನ್ಸಾ ಕರೆಂಟ್ ಅಫೇರ್ಸಾ ನೀವೇ ಹೇಳಿ. ನೋಡಿದ ಇಸ್ರೋ ಅಂದ ತಕ್ಷಣ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾಕೊಳ್ಳೋದು, ಸೈನ್ಸ್ ಹಾಕೊಳ್ಳೋದಲ್ಲ. ಸುದ್ದಿಲಿ ಇದಾವ ಇಲ್ವಾ? ಸುದ್ದಿಲಿ ಇದಾವ ಅಂದರೆ ನಾವು ಓದ್ಕೋಬೇಕು. ಜಾಸ್ತಿ ಬರ್ತಾ ಇದ್ದಾವೆ ವಿಚಾರ ಸುದ್ದಿಯಲ್ಲಿ ಇರ್ತಕ್ಕಂಥ ಬಂದಾಗ ಜಾಸ್ತಿ ಓದೋದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಇಲ್ಲದೆ ಹೋದ್ರೆ ಏನಾಗುತ್ತೆ ನೋಡ್ರಿ, ಭಾಳ ಜನಕ್ಕೆ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ. ನೀವು ಕರೆಂಟ್ ಅಫೇರ್ಸನ್ನು ಸರಿಯಾಗಿ ಓದದೇ ಹೋದರೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಟಾಪಿಕ್ ಏನು ಬಂದಿರ್ತವೆ, ಜಿಯೋಗ್ರಫಿ ಆಗಿರಲಿ, ಪಾಲಿಟಿ ಆಗಿರಲಿ, ಹಿಸ್ಟ್ರಿ ಆಗಿರಲಿ, ಎಕನಾಮಿಕ್ಸ್ ಆಗಿರಲಿ, ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಆಯಾ ಸಬ್ಜೆಕ್ಟ್ ಜೊತೆ ಲಿಂಕ್ ಮಾಡಿ ಓದಿದಾಗ ಮಾತ್ರ ನೀವು ಸಬ್ಜೆಕ್ಟಲ್ಲಿ ಗ್ರಿಪ್ ಬರೋದಕ್ಕೆ ಸಾಧ್ಯ. ಎನ್ವಿರಾನ್ಮೆಂಟ್ ಆಗಿರಲಿ, ಸೈನ್ಸ್ ಆಗಿರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಲಿ, ಅರ್ಥ ಮಾಡ್ಕೊಳ್ರಿ. ಇಲ್ಲ ನಾನು ಕರೆಂಟ್ ಅಫೇರ್ಸೇ ಬೇರೆ, ಸಬ್ಜೆಕ್ಟೇ ಬೇರೆ ಅಂತ ಓದ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ನಾವು ಟ್ಯಾಲೆಂಟೆಡ್ ಅಥವಾ ಏನೋ ನಾಲೆಜ್ ಬೆಳೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ ರೀ. ನಾವು ಯಾಕೆ ಕರೆಂಟ್ ಅಫೇರ್ಸ್ ಮಾಡ್ತೀವಿ ಹೇಳಿ? ಕರೆಂಟ್ ಅಫೇರ್ಸ್ ಜೊತೆ ಬೇರೆ ಸಬ್ಜೆಕ್ಟ್ಗಳನ್ನ ಆ್ಯಡ್ ಮಾಡಿ ಕೊಡ್ತಾ ಹೋಗ್ತೀವಿ. ನಮಗೆ ಅರ್ಥ ಮಾಡ್ಕೊಳ್ರಿ. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ. ಇದು ಸಿಂಪಲ್, ನೋಡೋಕೆ ಪ್ರಶ್ನೆ ದೊಡ್ಡದು. ಈಗ ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಇವತ್ತಿನ ಎಕ್ಸಾಮಲ್ಲಿ ಇನ್ನೂ ಕೇಳ್ತಾ ಇದ್ದಾರೆ ಅಂದರೆ ಮತ್ತು ಭಾಳ ಸಿಂಪಲ್ ಕೇಳಿದ್ದಾರೆ ಅನ್ನಂಗೆ. ಸ್ವಲ್ಪ ಒಂದಿಷ್ಟು ಬರೀರಿ ಕೊಟ್ಟಿದ್ದಾರೆ. ಬಿಗೆ 3 ಇರೋದೆಲ್ಲಿ? ಒಂದೇ ಆಪ್ಷನ್ ಅಲ್ಲ, ಬಿಗೆ 3 ಇರೋದು ಒಂದೇ ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಮತ್ತೆ ಇದನ್ನು ನೋಡೋದೇನಿದೆ? ಆದರೆ ಒಂದು ಪ್ರಾಬ್ಲಮ್ ಏನಾಗಿದೆ, 2 ಆಪ್ಷನ್ಗಳಲ್ಲಿ ಸೇಮ್ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ 2 and 3 ಹಾಗಾಗಿ ಕೆ ಆನ್ಸರ್ 2 and 3 ಕೊಟ್ಬಿಟ್ಟಿದ್ದಾರೆ. ಮಿಸ್ ಆಗಿ ಕೊಟ್ಟಿದ್ದಾರೆ. ಚಲೋದಾಯ್ತಲ್ಲ ನಮಗೇನು. ನೀವು 2 ಹಾಕಿರಿ, 3 ಹಾಕಿರಿ, ಆನ್ಸರ್ ಬರುತ್ತೆ. 2 ಹಾಕ್ಬೇಕಂದ್ರೂ ಸೇಮ್ ಆಪ್ಷನ್ಸ್ ಇದ್ದಾವೆ, 3 ಹಾಕ್ಬೇಕಾದ್ರೂ ಸೇಮ್ ಆಪ್ಷನ್ಸ್ ಇದ್ದಾವೆ, ಮುಗೀತು. ಇಸ್ರೋ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಇದೆ ಅನ್ನೋದು ಗೊತ್ತಿಲ್ಲ ಅಂದರೆ ಮತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಲ್ಲ ಅನ್ನಂಗೆ ಅರ್ಥ ಅಷ್ಟೇ. ಇನ್ನು ಉಳಿದು ಬೇಡ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಹಾಸನದಲ್ಲಿದೆ. ಇದು ಹಳೇ ವಿಚಾರ. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ವಲ್ಲ ಅವಾಗ ಕೇಳ್ತಾ ಇದ್ರು. ಇನ್ನು ಬೇಕಾದರೆ ಸೌರ ವೀಕ್ಷಣಾಲಯ ಗೊತ್ತಿಲ್ಲ ನಮ್ಗೆ ಅಂತ ಅನ್ಕೊಳ್ಳ. ಬ್ಯಾಡ್ರಿ, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಕೂಡ ಗೊತ್ತಿಲ್ಲ ಅನ್ಕೊಳ್ಳೋಣ. ಹೈದರಾಬಾದಲ್ಲಿ ಇದೆ ಅನ್ನೋದು ಗೊತ್ತಿಲ್ಲ. ಒಂದಿಸ್ ಬೇರೆ ಕೊಟ್ಟಾಗ ಎಷ್ಟು ಸಿಂಪಲ್ ಈಸಿ ಅಂದರೆ ಇದಕ್ಕೆ
ಹಿಂದೆ ಒಂದಿವ್ಸ ಬರೀರಿ ಕೊಟ್ಟರೆ ಏನಪ್ಪ ಇದು ಅನ್ಕೊಳ್ತಾ ಇದ್ವಿ. ಇವತ್ತು ಒಂದಿವ್ಸ ಬರೀರಿ ಕೊಡ್ರೆ ಪರವಾಗಿಲ್ಲ, ಖುಷಿ ಆಗುತ್ತೆ. ಇದು ಏನು ಜೋಡಿಗಳು ಕೊಡಬಾರ್ದು ಅನ್ಸುತ್ತೆ ಇವತ್ತು. ಯಾಕಂದರೆ ಇದನ್ನೇ ನಮಗೆ ನ್ಯಾಷನಲ್ ರಿಮೋಟಿಂಗ್ ಏಜೆನ್ಸಿ ಹಾಸನ್, ಕೇಂದ್ರ ಕಚೇರಿ ಇಸ್ರೋದು ಹೈದರಾಬಾದ್, ಈ ಥರ ಏನಾದರೂ ಜೋಡಿಗಳು ಕೊಟ್ಟು ಎಷ್ಟು ಜೋಡಿ ಸರಿ ಇದಾವೆ ಅಂದ್ರೆ ಕಷ್ಟ ಆಗಿರುತ್ತೆ. ಯಾಕಂದರೆ ಒಂದಿವ್ಸ ಬರೀರಿಲಿ ಒಂದಲ್ಲ ಎರಡು ಆಪ್ಷನ್ ಗೊತ್ತಿರುತ್ತೆ, ಈಸಿಯಾಗಿ ಮ್ಯಾಚ್ ಮಾಡಿಬಿಡ್ತೀವಿ ನಾವು. ಸೌರ ವೀಕ್ಷಣಾಲಯ ಉದಯಪುರದಲ್ಲಿದ್ದೀವಿ, ಹೈದರಾಬಾದಲ್ಲಿದೆ, ಗೊತ್ತಿಲ್ಲ ನಮಗೆ. ಅಲ್ಲಿ ನಿಮಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಅದಕ್ಕೋಸ್ಕರ ಈಸ್ ಹೂ ಅಂತ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ನಾವು ಯಾವಾಗ. ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀವಿ ಮೊನ್ನೆ ರೀಸೆಂಟಾಗಿ. ಇವು ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಈಸ್ ಹೂ ಅಂದರೆ ಭಾರತದ ವಿವಿಧ ಸಂಸ್ಥೆಗಳು ಯಾವಿದ್ದಾವೆ, ಕರ್ನಾಟಕದ ಸಂಸ್ಥೆಗಳು ಯಾವಿದ್ದಾವೆ, ಸಾಂವಿಧಾನಿಕ ಸಂಸ್ಥೆಗಳು, ಸಾಂವಿಧಾನಾತ್ಮಕವಲ್ಲದ ಶಾಸನಾತ್ಮಕ ಸಂಸ್ಥೆಗಳು, ನಿಯಂತ್ರಣ ಸಂಸ್ಥೆಗಳು ಯಾವ್ಯಾವಿದ್ದಾವೆ, ಅದರ ಮುಖ್ಯಸ್ಥರು ಯಾರು, ಅದರ ಪ್ರಧಾನ ಕಚೇರಿಯಲ್ಲಿದೆ, ಯಾವಾಗ ಸ್ಥಾಪನೆ ಆಯಿತು, ಅದರ ಫಂಕ್ಷನ್ಸ್ ಏನು, ಹೀಗೆ ಹಲವಾರು ವಿಚಾರ ಮಾತಾಡಿದ್ದೀವಿ. ಭಾಳ ಎಫರ್ಟ್ ಹಾಕಿ ಮಾಡಿದ್ದೀವಿ, ಹೋಗಿ ನೋಡಿ. ಇಸ್ರೋದು ಸಿವಿಲ್ PC 2019ರಲ್ಲಿ ಒಂದ್ಸಲ ಕೇಳಿದ್ರು, ಇಸ್ರೋ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ ರೀ ಅಂತ, ಹಾಸನದಲ್ಲಿದೆ ರೀ ಅಂತ. ಭಾಳ ಹಳೆ ಪ್ರಶ್ನೆ ಇದು. KSP ಫೇವ್ರೇಟ್ ಪ್ರಶ್ನೆ ಅಂದಂಗೆ. ಓಕೆ, ಬಟ್ KSP ಇವತ್ತು ಎಕ್ಸಾಮ್ ನಡೆಸ್ತಾ ಇಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಳೆ ಬೇರು ಇರಲಿ ಅಂತ KAದವರು ಕೂಡ ಅದನ್ನು ಉಳಿಸ್ಕೊಂಡಿದ್ದಾರೆ ನನಗೆ. ಬಟ್ ತಮ್ಮತನವನ್ನು ತೋರಿಸಿದ್ದಾರೆ. ಹೇಗೆ ಜಸ್ಟ್ ಒಂದು ಲೈನ್ ತೊಗೊಂಡಿದ್ದಾರೆ, ಇನ್ನು ಬೇರೆ ಕೊಟ್ಬಿಟ್ಟು ಕನ್ಫ್ಯೂಷನ್ ಮಾಡಿಸಿದ್ದಾರೆ. ರೈಟ್. ಓಕೆ, ಇನ್ನು ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟ್ರು ಹೈದರಾಬಾದಲ್ಲಿದೆ, NRSC. ಇನ್ನು ನೆಕ್ಸ್ಟು ವಿಮಾನ ನಿಲ್ದಾಣಗಳನ್ನ ಕೇಳ್ತಾ ಇದ್ದಾರೆ. ಓಕೆ, ಕಂಟಿನ್ಯೂಸ್ ಆಗಿ 2 ಆಯಿತು. ಇದೇನಿಲ್ಲ, ಒಂದ್ಸಲ ಗೂಗಲ್ ಮಾಡಿ ನೋಡಿ, ಒಂದಷ್ಟು ವಿಶೇಷತೆ ತಿಳ್ಕೋಬೇಕು. ಈಗ ಛತ್ರಪತಿ ಶಿವಾಜಿ ಮಹಾರಾಜ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈಯಲ್ಲಿರದೆ ಕರ್ನಾಟಕದಲ್ಲಿರುತ್ತಾ ಅಲ್ವಾ? ಇನ್ನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ನವದೆಹಲಿಯಲ್ಲಿದೆ. ಕ್ವಶನ್ ನಂಬರ್ 49 ABC ಸರಿ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾವ ರಾಜ್ಯದವರು? ಅವರು ವೆಸ್ಟ್ ಬೆಂಗಾಲ್, ಅವರು ಕೋಲ್ಕತ್ತಾದಲ್ಲಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿ ಇಲ್ಲಾರ್ದ ಇನ್ನೇನು ಜಮ್ಮು ಕಾಶ್ಮೀರದಲ್ಲಿ ಇರೋಕ್ಕೆ ಸಾಧ್ಯನಾ? ಆ ರೀತಿ ಏನಾದರೂ ಒಂದು ಲಿಂಕ್ ಹಚ್ಕೋಬೇಕಷ್ಟೇ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದಲ್ಲಿದೆ, ವೆರಿ ಫೇಮಸ್. ಅದು ಭಾಳ ಸಲ ಎಕ್ಸಾಮಲ್ಲಿ ಬಂದಿದೆ, ಭಾಳ ಸಲ ಕರೆಂಟ್ ಅಫೇರ್ಸಲ್ಲಿ ಬರ್ತಾ ಇರುತ್ತೆ. ಪೆರಂಬದೂರಲ್ಲಿ ಇಲ್ಲ ಅಷ್ಟೇ. ನಾವು May 2024 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. UAEನ ದುಬೈಯಲ್ಲಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟು ವಿಶ್ವದ ಅತಿ ದೊಡ್ಡ ವಿಮಾನ ನಿಲ್ದಾಣ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ವಿಮಾನ ನಿಲ್ದಾಣಗಳು ಎಲ್ಲೆಲ್ಲಿದ್ದಾವೆ? ನಮ್ಮ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಇಡೀ ಪ್ರಪಂಚದಲ್ಲಿ ಎಷ್ಟನೇ ಅತಿ ದೊಡ್ಡದು, ಎಲ್ಲಿದೆ ಅದು? ಡೆಲ್ಲಿಯಲ್ಲಿದೆ. ಎಲ್ಲ ವಿಚಾರ ಮಾತಾಡಿದ್ವಿ. ಜೊತೆಗೆ ನಮ್ಮ ಭಾರತದಲ್ಲಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಎಲ್ಲಿದೆ, ಛತ್ರಪತಿ ಶಿವಾಜಿ ಟರ್ಮಿನಸ್ ಎಲ್ಲಿದೆ, ಅಥವಾ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದಲ್ಲಿದೆ, ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟ್ ಕೋಲ್ಕತ್ತಾದಲ್ಲಿದೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಹಮದಾಬಾದಲ್ಲಿದೆ. ಸೊ ಇವೆಲ್ಲ ತಿಳ್ಕೊಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ಕರೆಂಟ್ ಅಫೇರ್ಸ್ ಬಂದರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥವು ಯಾಕೆ ತಂದು ಕೊಡ್ತೀವಿ ಅಂದರೆ, ಅವರು ಈ ಪ್ರಶ್ನೆ ಕೇಳದೇ ಇರ್ಬೋದು. ಏನಂತ? UAEನ ದುಬೈಯಲ್ಲಿರ್ತಕ್ಕಂಥ ಅಲ್ ಮುಕ್ತುಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ವಿಶ್ವದ ಅತಿ ದೊಡ್ಡ ವಿಮಾನ ನಿಲ್ದಾಣ ಯಾವುದು, ಎಲ್ಲಿ ನಿರ್ಮಾಣ ಆಗಲಿದೆ ಅಂತ ಕೇಳದೆ ಹೋದರೂ ಕೂಡ ಈ ಒಂದು ಟಾಪಿಕ್ ಇಟ್ಕೊಂಡು ಬೇರೆ ಬೇರೆ ವಿಚಾರ ಹೇಳ್ತಕ್ಕಂಥದ್ದು ನಮ್ಮ ಕರೆಂಟ್ ಅಫೇರ್ಸ್ನ ವಿಶೇಷತೆ ಅಷ್ಟೇ. ಆ ಮೂಲಕ ಆದರೆ ಯೂಸ್ ಆಗಲಿ ಅಂತ. ಜನವರಿ 2024 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸಲ್ಲಿ ಹೈದರಾಬಾದ್ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣಗಳು ಜಾಗತಿಕ ಸಮಯ ಪ್ರಜ್ಞೆ ಸೂಚ್ಯಾಂಕ ವರದಿಯಲ್ಲಿ 2-3ನೇ ಸ್ಥಾನದಲ್ಲಿದ್ದಾವೆ. ಮತ್ತು ಹೈದರಾಬಾದಲ್ಲಿರೋದು ಯಾವುದು, ಬೆಂಗಳೂರಲ್ಲಿರೋದು ಯಾವುದು? ಹೈದರಾಬಾದಲ್ಲಿರೋದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಬೆಂಗಳೂರಲ್ಲಿರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ರೈಟ್, ಈ ಥರ ಉಪಯೋಗ ಆಗ್ತವೆ ಅಂದಂಗೆ. ಇನ್ನು 91ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು? ಇವಾಗ ಅಪ್ಡೇಟ್ ಆಗಿತ್ತು, ಅದಕ್ಕೋಸ್ಕರ ಕೇಳಿದ್ದಾರೆ. 38 ನಂಬರ್ ನೇರವಾಗಿ ಕೇಳಿದ್ದಾರೆ. ಸೊ ಕ್ಲಾಸ್ ನಂಬರ್ 1138ಅಲ್ಲಿ ಜೂನ್ 2026 ಪಾರ್ಟ್ 1ನಲ್ಲಿ ಏನು ಹೇಳಿದ್ವಿ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸುಪ್ರೀಂ ಕೋರ್ಟ್ನ ಹೊಸದಾಗಿ ನೇಮಕಗೊಂಡ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. ಎಷ್ಟು ಜನಕ್ಕೆ ಎಷ್ಟು ಸಂಖ್ಯೆ ಆಯಿತು? 37 ಆಯಿತು. CJRನ ಬಿಟ್ಟರೆ ಎಲ್ಲರೂ ಸೇರಿಸಿದರೆ 38 ಆಗ್ತಾ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಜೊತೆಗೆ ಸೊ ಒಟ್ಟು 1 + 37 38 ಟೋಟಲ್ ಸ್ಟ್ರೆಂತು. ಸದ್ಯಕ್ಕೆ 37 ಜನ ಇದ್ದಾರೆ, ಒಂದು ವೇಕೆನ್ಸಿ ಇದೆ ಅಂತ. ಕರೆಕ್ಟು.
ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಜಡ್ಜಸ್ ಇದ್ದರು, ಯಾವಾಗ ಅಮೆಂಡ್ಮೆಂಟ್ ಆಯಿತು. 2026ರಲ್ಲಿ 38 ಜನ, 2019ರಲ್ಲಿ 34ಕ್ಕೆ ಏರಿಸಿದ್ರು, 2009ರಲ್ಲಿ 31ಕ್ಕೆ ಏರಿಸಿದ್ರು. ಸೊ ಇವೆಲ್ಲ ವಿಚಾರ ತಿಳ್ಕೊಬೇಕಲ್ವಾ. ಬರೀ ನಾವು ಪ್ರಮಾಣ ವಚನ ಬೋಧಿಸಿದ್ರು ಅಂತ ಹೇಳಿದ್ರೆ ಸಾಕಾಗಲ್ಲ, ಬೇರೆ ಬೇರೆ ವಿಚಾರ ತಂದು ಹೇಳಬೇಕು. ಯಾವುದೋ ಎಕ್ಸಾಮಲ್ಲಿ ಇನ್ನೊಂದು ಯಾವುದೋ ಯೂಸ್ ಆಗುತ್ತೆ. ಅದಕ್ಕೆ ಕರೆಂಟ್ ಅಫೇರ್ಸು ಸರಿಯಾಗಿ ಭಾಳ ಸುದ್ದಿಯಲ್ಲಿರ್ತಕ್ಕಂಥ ಭಾಳ ವಿಚಾರಗಳಿರ್ತಕ್ಕಂಥವ್ನು ಮಾತ್ರ ತಿಳ್ಕೊಬೇಕು. ಎಲ್ಲವನ್ನು ಸಣ್ಣ ಪುಟ್ಟು ತಿಳ್ಕೊಳ್ತಾ ಹೋಗ್ತೀನಿ ಅಂದರೆ ಸಾಕಾಗಲ್ಲ, ನೆನಪಿರಲ್ಲ ಅಂತ ಹೇಳ್ತಾ ಇರೋದು. ಎಕ್ಸಾಮಲ್ಲಿ ಈಗ ದಿನಕ್ಕೆ 30 ಕರೆಂಟ್ ಅಫೇರ್ಸ್ ಮಾಡಿ ಒಂದು ತಿಂಗಳಿಗೆ ಎಷ್ಟಾಯಿತು? 30 × 30 ಅಂದರೆ 900 ಕರೆಂಟ್ ಅಫೇರ್ಸ್ ನೆನ್ಪಿಡಕ್ಕೆ ಸಾಧ್ಯನಾ? ಒಂದು ತಿಂಗಳದ್ದು 900 ಅಂದರೆ ಒಂದು 12 ತಿಂಗಳ ಕರೆಂಟ್ ಅಫೇರ್ಸ್ ಅಂದರೆ ಎಷ್ಟು ಕರೆಂಟ್ ಅಫೇರ್ಸ್ ಆಯಿತು? ಎಕ್ಸಾಮಲ್ಲಿ ಬಂದ ಮೇಲೆ ನೋಡ್ರಿ ನಮ್ಮಲ್ಲಿ ಬಂದಿತ್ತು ಅಂತ ಹೇಳೋದು ಈಸಿ, ನಿಮಗೆ ನೆನಪಿತ್ತ ಅನ್ನೋದು ಕಷ್ಟ. ಇದು ಬಂದಿತ್ತು ಇಂಥ ಪಾಠಲ್ಲಿ ಇಲ್ಲಿ ಬಂದಿತ್ತು ಅಂತ ಹೇಳ್ಬಿಡ್ಬೋದು, ಈಸಿ, ನಾನೇ ಹೇಳ್ಬೋದು. ನಿಮಗೆ ನೆನ್ಪಿಡಕ್ಕೆ ಸಾಧ್ಯನಾ? ನೆನ್ಪಿಡಕ್ಕೆ ಸಾಧ್ಯ ಇಲ್ಲ. ಆ 30ರಲ್ಲಿ ಒಂದು 4-5 ಪಿಕ್ ಮಾಡ್ಬೇಕಷ್ಟೇ. ಮತ್ತು ಎಕ್ಸಾಮಲ್ಲಿ ಮಿಸ್ ಆಗ್ತಾವಲ್ಲ ಸರ್, ಮಿಸ್ ಆಗ್ತವೆ, ಮಿಸ್ ಆಗಬೇಕು ಕೂಡ, ಯಾಕಂದರೆ ಎಲ್ಲ ನೆನ್ಪಿಡೋಕ್ಕಾಗಲ್ಲ. ನೀವು 900 ಕರೆಂಟ್ ಅಫೇರ್ಸ್ ಒಂದು ತಿಂಗಳದ್ದು ನೆನ್ಪಿಟ್ರೆ ಇನ್ನು 12 ತಿಂಗಳ ಕತೆ ಏನು, ಬೇರೆ ಸಬ್ಜೆಕ್ಟ್ಗಳ ಕತೆ ಏನು? ಕ್ಲಾಸ್ ನಂಬರ್ 1129 ಮೇ 2026 ಪಾರ್ಟ್ 7. ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು 37ಕ್ಕೆ ಹೆಚ್ಚಿಸುವ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಸುಗ್ರೀವಾಜ್ಞೆ 2026 ಜಾರಿಗೆ ತಂದರು. ಸುಗ್ರೀವಾಜ್ಞೆ ಬಂದಾಗ ಮಾತಾಡಿದ್ವಿ, 38ಕ್ಕೆ ಏರಿದಾಗ. ಹೊಸ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಪ್ರಮಾಣ ವಚನ ಬೋಧಿಸಿದಾಗಲೂ ಕೂಡ ಮಾತಾಡಿದ್ವಿ. ಹಾಗಾಗಿ 2-3 ಸಲ ಬಂದಷ್ಟು ನಿಮಗೆ ನೆನಪಿರುತ್ತೆ. 2-3 ಸಲ ಬೇರೆ ಬೇರೆ ವಿಚಾರ, 33 ಇದ್ದಿದ್ದು 37 ಯಾಕಾಯಿತು, ಏನು ಆರ್ಟಿಕಲ್ಲು ಏನು ಅಂತ ಡಿಸ್ಕಷನ್ ಮಾಡಿದಾಗ ನೆನಪಿರುತ್ತೆ. ಓಕೆ, ಮುಂದಿನ ಒಂದು ಕರೆಂಟ್ ಅಫೇರ್ಸು 92ನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ, BVDಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. BVD is a rare and severe form of viral hemorrhagic fever caused by the Ebola strain virus. It is now centered in Democratic Republic of Congo DRC. BVDಯು ಅಪರೂಪದ ಎಬೋಲಾ ಸ್ಟ್ರೈನ್ ವೈರಸ್ನಿಂದ ಉಂಟಾಗುವ ವೈರಲ್ ಹೆಮರಾಜಿಕ್ ರಕ್ತಸ್ರಾವ ಜ್ವರದ ತೀವ್ರ ಸ್ವರೂಪವಾಗಿದೆ. ಇದು ಈಗ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಕೇಂದ್ರೀಕೃತವಾಗಿದೆ. ಈ BVDಯ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ಬುಂಡಿ ಬುಗಿಯೋ ವೈರಸ್ ಡಿಸೀಸ್, ಬೊಟಾಲಿಸಮ್ ವೈರಸ್ ಡಿಸೀಸ್, ಬೈಪೋಲಾರ್ ವೈರಸ್ ಡಿಸೀಸ್, ಬೆಬಿಸಿಯೋಸಿಸ್ ವೈರಸ್ ಡಿಸೀಸ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬುಂಡಿ ಬುಗಿಯೋ ವೈರಸ್ ಡಿಸೀಸ್ ಅಂತ. ಕ್ಲಾಸ್ ನಂಬರ್ 1138 ಜೂನ್ 2026 ಪಾರ್ಟ್ 1. ನೋಡಿ, ಜುಲೈ, ಜೂನ್, ಮೇ ಭಾಳ ಪ್ರಶ್ನೆ ಬಂದಿದ್ದಾವೆ KA ಹಾಗೆ ಲಾಸ್ಟ್ 3-4 ಮಂತ್ಸಲ್ಲಿ ಭಾಳ ಕೇಳ್ತಾ ಇದ್ದಾರೆ. ಅದರಲ್ಲೂ PC ಅಂತ ಎಕ್ಸಾಮಲ್ಲಿ ಭಾಳ ಡಿಫಿಕಲ್ಟ್ ಮಾಡೋಕ್ಕಾಗಲ್ಲ ಪ್ರಶ್ನೆ ಪತ್ರಿಕೆ, ಹಾಗಾಗಿ ಇಂಥವೆಲ್ಲ ಕೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಇಂಟರ್ನ್ಯಾಷನಲ್ ಕನ್ಸರ್ನ್ PHEIC ಯಾವ ಸಂಸ್ಥೆಯಿಂದ ಹೊರಡಿಸಲಾದ ಅತ್ಯುನ್ನತ ಮಟ್ಟದ ಜಾಗತಿಕ ಆರೋಗ್ಯ ಎಚ್ಚರಿಕೆ ಆಗಿದೆ ಅಂದರೆ, WHO ಒಂದು ಜಾಗತಿಕ ಎಮರ್ಜೆನ್ಸಿಯನ್ನು ಮಾಡಿದ್ರು ಬಿಕಾಸ್ ಆಫ್ ಈ ಎಬೋಲಾ ಔಟ್ಬ್ರೇಕು. ಎಲ್ಲಿ ಅಂದರೆ DRC, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಎಬೋಲಾ ವೈರಸ್ನ ಒಂದು ಸ್ಟ್ರೈನ್, ಒಂದು ಬೇರೆ ವೆರೈಟಿ ಅಂತೀವಲ್ಲ, ಒಂದು ರೂಪಾಂತರ ಅಂತ ಏನು ಕರಿತೀವಿ, ಅದು ಬುಂಡಿ ಬುಗಿಯೋ ಸ್ಟ್ರೈನ್ ಎಬೋಲಾ ವೈರಸ್ ಡಿಸೀಸು ಅಫೆಕ್ಟ್ ಆಗಿತ್ತು ಅಂತ ನಾವು ನಮ್ಮ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಬುಂಡಿ ಬುಗಿಯೋ ವೈರಸ್ ಸ್ಟ್ರೈನ್ ಬಗ್ಗೆ ಕ್ಲಾಸ್ ನಂಬರ್ 1138 ಜೂನ್ 2026 ಮಾತಾಡಿದ್ವಿ. ಪಾರ್ಟ್ 1 ಕ್ವಶನ್ ನಂಬರ್ 9ರಲ್ಲಿ ನೋಡಿದ್ದೀರಾ. ಭಾಳ ಈಸಿಯಾಗಿ ಯೂಸ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇನ್ನು WHO ಬಗ್ಗೆ. ಇನ್ನು 93, DRDO ಸಂಸ್ಥೆಯು ದೇಶೀಯವಾಗಿ ನಿರ್ಮಿಸಿದ ಯಾವ ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯ AEWC ಅಂತಿಮ ಕಾರ್ಯಾಚರಣೆ ಪ್ರಮಾಣ ಪತ್ರ FOCಯನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಮೂಲಕ DRDO ಮಹತ್ವದ ಮೈಲುಗಲ್ಲನ್ನು ಸ್ಥಾಪಿಸಿದೆ. ಅದರ ಯಾವ ವ್ಯವಸ್ಥೆ ಅಂದರೆ ನೇತ್ರ ಅಂತಕ್ಕಂಥ ವ್ಯವಸ್ಥೆ ಅಂತ, ನೇತ್ರ. So DRDO has achieved a significant milestone with handing over the final operational clearance FOC certificate of the indigenous Netra Airborne Early Warning and Control AEWC system of Indian Air Force Netra project.
IAF gets final operational clearance of indigenous airborne early warning and control system ನೇತ್ರ. ಯಾರಿಗೆ? ಇಂಡಿಯನ್ ಏರ್ ಫೋರ್ಸ್ ಅವರಿಗೆ. ಇದನ್ನು IAF ಇಂಡಿಯನ್ ಏರ್ ಫೋರ್ಸ್, DRDO ಬೇರೆ ಬೇರೆ ಇಂಡಸ್ಟ್ರಿಗಳ ಜೊತೆ ಕೊಲಾಬ್ರೇಟ್ ಮಾಡಿದ್ದಾರೆ. ಇದು ನಮ್ಮ ಏರ್ಬಾರ್ನ್ ಸರ್ವೇಲೆನ್ಸ್, ಸಿಚುವೇಶನಲ್ ಅವೇರ್ನೆಸ್ ಮತ್ತು ಬಾಟಲ್ ಮ್ಯಾನೇಜ್ಮೆಂಟ್ ಕೆಪಬಿಲಿಟಿಯನ್ನು ಹೆಚ್ಚಿಸ್ತಾ ಇದೆ. ಒಟ್ಟಿನಲ್ಲಿ ಒಂದು ಸರ್ವೇಲೆನ್ಸ್ ಸಾಫ್ಟ್ವೇರ್ ಆಗುತ್ತೆ ನೇತ್ರ ಅಂತಕ್ಕಂಥ ವಾರ್ನಿಂಗ್ ಸಿಸ್ಟಮ್. AEWNC DRDO ನೇತ್ರ ಈ ಥರನೂ ಕೇಳಿದ್ದಾರೆ. ಇದು ಹಲವಾರು ವರ್ಷಗಳ ಒಂದು ಜರ್ನಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಕೂಡ ನಾವು ಹಿಂದೆ ಯಾವಾಗ ಮಾತಾಡಿರ್ತಕ್ಕಂಥ ನೆನಪು ನೇತ್ರ ಎಂದರೆ ಏನು ಅಂತ, ಅದ್ರ ಬಗ್ಗೆ ಯಾವಾಗ ಡಿಸ್ಕಷನ್ ಮಾಡಿರ್ತಕ್ಕಂಥ ಒಂದು ನೆನಪಿದೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ರಿಲೇಟೆಡ್ ಅನಿಸುತ್ತೆ. ಪ್ರಾಜೆಕ್ಟ್ ನೇತ್ರ, ನೆಟ್ವರ್ಕ್ ಫಾರ್ ಸ್ಪೇಸ್ ಆ್ಯಂಡ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್. ಮೋಸ್ಟ್ಲಿ ಈ ನೇತ್ರ ಆ ನೇತ್ರ ಒಂದೇನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಚ್ಚಿನ ಮಾಹಿತಿ ನೀವೇ ಸ್ವಲ್ಪ ನೋಡ್ಕೊಳ್ರಿ. ಕ್ವಶನ್ ನಂಬರ್ 94. ಸೆಪ್ಟೆಂಬರ್ 1, 2024 ವಿಶ್ವಸಂಸ್ಥೆಯಲ್ಲಿ ಭಾರತದ 24ನೇ ಕಾಯಂ ಪ್ರತಿನಿಧಿಯಾಗಿ ಯಾರು ಸೇವೆ ಸಲ್ಲಿಸುತ್ತಿದ್ದಾರೆ? ಗೊತ್ತಿದೆ ನಿಮಗೆ, ಪರ್ವತ್ ನೇನೆ ಹರೀಶ್ ಅವರು. 2024 ಕರೆಂಟ್ ಅಫೇರ್ಸ್ ಅಂತ ಅವಾರಬಾರ್ದು. ಪರ್ವತ್ ನೇನೆ ಹರೀಶ್ ಅವರು ಬಹಳ ಸಲ ಸುದ್ದಿಗೆ ಬಂದಿರ್ತಾರೆ, ನಾವು ನೋಡಿರ್ಬೇಕಷ್ಟೆ. ಅವ್ರ ನೇಮಕ ಆದಾಗ ಕ್ಲಾಸ್ ನಂಬರ್ 614 ಆಗಸ್ಟ್ 2024 ಪಾರ್ಟ್ 6 ಪರ್ವತನೇನಿ ಹರೀಶ್ ಅವರನ್ನು ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿ ಹಾಗೂ ಕಾಯಂ ಪ್ರತಿನಿಧಿಯಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಅಂತ ಕ್ಲಾಸ್ ನಂಬರ್ 614 ಆಗಸ್ಟ್ 2024 ಪಾರ್ಟ್ 6 ಡಿಸ್ಕಷನ್ ಮಾಡಿದ್ವಿ. ಭಾಳ ಹಳೇದಾಯಿತು ಸರ್, 2024 ಕರೆಂಟ್ ಅಫೇರ್ಸ್ ಎಲ್ಲ ನೋಡೋಕ್ಕಾಗುತ್ತಾ ಅಂದರೆ, ಇತ್ತೀಚೆಗೆ ಭಾಳ ಸಲ ಸುದ್ದಿಗೆ ಬಂದಿದ್ದಾರೆ. ನಾನೇ ಕರೆಂಟ್ ಅಫೇರ್ಸಲ್ಲಿ ಭಾಳ ಸಲ ಹೇಳಿದ್ದೀನಿ. ಆವಾಗ ನೋಡಿಲ್ಲ ಅಂದರೆ ಇವಾಗ ಯಾವಾಗಾರ ನೋಡಿರ್ತೀರ ಕೂಡ. ನಾನು ಆ ಕ್ಲಾಸ್ ನಂಬರ್ ತಂದಿಲ್ಲ ಅನಿಸುತ್ತೆ, ಮತ್ತೆ ರೀಸೆಂಟಾಗಿ ಎಲ್ಲಿ ಮಾತಾಡಿದ್ವಿ ಅಂತ ಭಾಳ ಸಲ ಹೇಳಿದ್ದೀನಿ, ನೆನಪಿದೆ ನನಗೆ. 95. ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷದಲ್ಲಿ ಇರಾನ್ ಯಾವ ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಲು ಯತ್ನಿಸುವ ಮೂಲಕ ತನ್ನ ಬಳಿ ಖಂಡಾಂತರ ಕ್ಷಿಪಣಿಗಳಿರುವುದನ್ನು ಜಗತ್ತಿಗೆ ತೋರಿಸಲೆತ್ನಿಸಿತು? ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ನನ್ನ ಹತ್ರ ಕೂಡ ಇದೆ ಅಂತ ಇರಾನ್ ತೋರಿಸೋದಕ್ಕೆ ಒಂದು ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಿತಂತೆ. ಆ ದ್ವೀಪಗಳು ಯಾವುವು ಅಂತ ಕೇಳಿದರೆ ಡಿಯಾಗೋ ಗಾರ್ಸಿಯಾ ದ್ವೀಪಗಳು. ಇರಾನ್ ಫೈರ್ಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಟ್ UK ಆ್ಯಂಡ್ US ಬೇಸ್ ಆನ್ ಡಿಯಾಗೋ ಗಾರ್ಸಿಯಾ. ಅಂದರೆ ನನ್ನ ಹತ್ರ ಕೂಡ ಇದ್ದಾವೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಇರಾನ್ ತೋರಿಸೋದಕ್ಕೆ UK ಮತ್ತು US ಬೇಸ್ ಇದೆ ಅಂತ ಏರ್ ಬೇಸು, ಅಲ್ಲಿ ಅಟ್ಯಾಕ್ ಮಾಡಿತ್ತು ಇರಾನು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮುಖಾಂತರ ಸುಮಾರು 3800 ಮೈಲ್ಸ್ ಇರ್ತಕ್ಕಂಥ ದೂರದಲ್ಲಿ. ಸೊ ಜೂನ್ 2025 ಪಾರ್ಟ್ 8 ಕ್ಲಾಸ್ ನಂಬರ್ 832 ಇತ್ತೀಚೆಗೆ ಕಾಣಿಸಿಕೊಂಡ ಚಾಗೋಸ್ ದ್ವೀಪಗಳು ಯಾವ ಸಾಗರದಲ್ಲಿದ್ದಾವೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಇದ್ದಾವೆ ಅಂತ ಸಂದರ್ಭದಲ್ಲಿ, ಸೊ ಚಾಗೋಸ್ ಆರ್ಕಿಪೆಲಾಗೋ ಅಲ್ಲಿ ಡಿಯಾಗೋ ಗಾರ್ಸಿಯಾ ಕೂಡ ಇದೆ ಅಂತ ಮಾತಾಡಿದ್ವಿ. ಬಟ್ ಪರ್ಟಿಕ್ಯುಲರ್ಲಿ ಡಿಯಾಗೋ ಗಾರ್ಸಿಯಾ ಮೇಲೆ ICBM ಲಾಂಚ್ ಮಾಡಿದ್ರು ಅಂತ ನಾವು ಕರೆಂಟ್ ಅಫೇರ್ಸಲ್ಲಿ ಮಾತಾಡಿಲ್ಲ. ಬಟ್ ಅದೇ ಹೇಳ್ತಾ ಇದ್ದೀನಲ್ಲ, ಹಾಗಂತ ಇರಾನು ಇನ್ಯಾವ್ಯಾವೋ ಅಸ್ತ್ರಗಳನ್ನ ಯಾರ್ಯಾರ ಮೇಲೆ ಹೂಡಿರುತ್ತೆ, ಯಾವ್ಯಾವ ದೇಶದ ಮೇಲೆ ಹಾಕಿರುತ್ತೆ, ಅವನ್ನೆಲ್ಲ ನೆನ್ಪಿಡೋಕ್ಕಾಗುತ್ತೆ? ಆಗಲ್ಲ. ಕೆಲವೊಂದನ್ನು ಬಿಟ್ಬಿಡ್ಬೇಕಷ್ಟೆ, ಆಗಲ್ಲ, ನೆನ್ಪಿಡೋಕ್ಕಾಗಲ್ಲ, ನಾವು ಕವರ್ ಮಾಡೋಕ್ಕೂ ಆಗಲ್ಲ. ಸೊ ಭಾಳ ಟೈಮ್ ಹಿಡಿಯುತ್ತೆ, ನೆನಪಿರೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 96 ಇಂಗ್ಲೀಷಲ್ಲಿ ನೋಡೋಣ. ಇಂಗ್ಲೀಷಲ್ಲಿ ಕೊಟ್ಟಿಲ್ಲ ಅನಿಸುತ್ತೆ, ಸಾರಿ, ಕೆಲವೊಂದು ತರೋಕ್ಕಾಗಿಲ್ಲ. ಯಾಕಂದರೆ ಅವು ಒಟ್ಟಿಗೆ ಒಂದೇ ಕ್ವಶನ್ ಪೇಪರಲ್ಲಿ ಬಂದರೆ ತಂದು ಕೊಡ್ಬೋದು, ಕೆಲವೊಂದು ಸಲ ಆಗಲ್ಲ. ಈ ಥರ ಎರಡೆರಡು ಕ್ವಶನ್ ಪೇಪರ್ ಬಂದಾಗ ಎರಡನ್ನೂ ಹುಡುಕಿ, ಎರಡನ್ನೂ ಇಂಗ್ಲೀಷು ಕನ್ನಡ ತಂದು ಆನ್ಸರ್ನ ಹೈಲೈಟ್ ಮಾಡಿ, ಮತ್ತು ನಾವು ಯಾವ ವೀಡಿಯೋದಲ್ಲಿ ಮಾಡಿದ್ವಿ ಆ ಡೀಟೇಲ್ಸ್ ತಂದು ನಿಮಗೆ ಕೊಟ್ಟು ಮತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಮಾಡೋದಕ್ಕೆ ಭಾಳ ಟೈಮ್ ಹಿಡಿಯುತ್ತೆ, ಭಾಳ ಎಫರ್ಟ್ ಬೇಕು ಅಲ್ವಾ? ಸೊ ಬಟ್ ಎಫರ್ಟ್ ಏನಾಗುತ್ತೆ, ನಿಮಗೆ ಭಾಳ ರಿಸಲ್ಟ್ಸ್ ಕೊಡುತ್ತೆ. ಡೆಫಿನೆಟ್ಲಿ ನಮ್ಮ ಪ್ರಯತ್ನ ನಿಮಗೆ ಅನುಕೂಲ ಆಗೇ ಆಗುತ್ತೆ. ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಇನ್ಕಾಯ್ಸ್ ಸಾಗರ ವಲಯಗಳ ಮೇಲೆ ನಡೆಯುತ್ತಿರುವ ಎಲ್ ನಿನೋದ ಸಂಭಾವ್ಯ ಪರಿಣಾಮಗಳನ್ನು ಎತ್ತಿ ತೋರಿಸಲು ವಿಶೇಷ ಎಲ್ ನಿನೋ ಬುಲೆಟಿನ್ಗಳನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಿತು. ಈ ಇನ್ಕಾಯ್ಸ್ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಹೈದರಾಬಾದಲ್ಲಿ ಇದೆ ಅಂತ. ಇನ್ಕಾಯ್ಸ್ ಕೇಂದ್ರ ಕಚೇರಿ ಕ್ಲಾಸ್ ನಂಬರ್ 1175 ಜುಲೈ 2026 ಪಾರ್ಟ್ 3 ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿಗಳ ಸೇವೆಗಳ ಕೇಂದ್ರ ಇನ್ಕಾಯ್ಸ್ ಯಾವ ನಗರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಅಂದರೆ ಹೈದರಾಬಾದಲ್ಲಿದೆ. ಸೊ ನೋಡಿ, ಪ್ರಶ್ನೆ ನೇರವಾಗಿ ಬಂದಿದೆ. ಅದಂತ ನಾವು ಮಾಡಿದ್ದೀವಿ ಅಂತ ಹೆಚ್ಚುಗಾರಿಕೆ ಅಲ್ಲ, ವೆಬ್ಸೈಟಲ್ಲಿ ಕೆಲವೊಂದು ಪ್ರಶ್ನೆ ಇರ್ತವೆ, ಅವನ್ನ ತೆಗೆದು ತೋರಿಸ್ತೀವಿ, ನೋಡ್ರಿ ಹಿಂಗೆ ಬರ್ತವೆ ಅಂತ.
ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಇನ್ಕಾಯ್ಸ್, ಹೆಡ್ ಕ್ವಾರ್ಟರ್ ಹೈದರಾಬಾದ್. ಯಾವಾಗ? ಕ್ಲಾಸ್ ನಂಬರ್ 1175. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ DNRLM ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ವೆಬ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಯಾವುದು ಅಂದರೆ ಲೋಕ್ OS ಆಗಿತ್ತು. ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಯಾವಾಗ? ಕ್ಲಾಸ್ ನಂಬರ್ 1190, ಜುಲೈ 2026, ಪಾರ್ಟ್ 9. ಲೋಕ್ OS ಪೀಪಲ್ ಆಪರೇಟಿಂಗ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಆಪರೇಟ್ಸ್ ಅಂಡರ್ ವಿಚ್ ಗವರ್ನಮೆಂಟ್ ಸ್ಕೀಮ್? DAY, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, NRLM. ಭಾಳ ನೇರವಾಗಿತ್ತು. ಇವೆಲ್ಲ PIB ಕ್ವಶನ್ಸ್ ಗೊತ್ತಿರುತ್ತೆ ನಿಮಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ. ಕೆಲವೊಂದು ಕ್ವಶನ್ ಹಾಕ್ಬೇಕು, ತೆಗೆದು ಕೊಡ್ತಾ ಇದ್ದಾರೆ. ಬಟ್ ಲೋಕ್ OS ಅಂದ್ರೇನು, ಏನು ಕೆಲಸ ಮಾಡುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ? ಕ್ಲಾಸ್ ನಂಬರ್ 1190 ನೋಡಿ ಹೋಗಿ ಪ್ರಯತ್ನ ಮಾಡಬೇಕು. ಎಲ್ಲ ಇಲ್ಲಕ್ಕೆ ಹೇಳಿ ಅಂತ 1-2-3 ಕಮೆಂಟ್ ಹಾಕಿದ್ರೆ ಆಗಲ್ಲ, ಹಂಗೆಲ್ಲ ಪ್ರಯತ್ನ ಮಾಡಿ ಹೋಗಿ. ಒಂದು ಸಿಂಪಲ್ ಆಗಿ ಹೇಳೋದಾದರೆ, ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದಾವೆ, ಒಂದಷ್ಟು ಗುಂಪುಗಳಿದ್ದಾವೆ, ಒಂದಷ್ಟು ಸ್ಕೀಮ್ಗಳಿದ್ದಾವೆ. ಅವ್ರಿಗೆ ಅಪ್ಲಿಕೇಶನ್ನ ಡೆವಲಪ್ ಮಾಡಿ ಆ್ಯಪ್ಗಳನ್ನು ರೆಡಿ ಮಾಡೋದಕ್ಕೆ ವೆಬ್ ಬೇಸ್ಡ್ ಮತ್ತು ಆ್ಯಪ್ ಬೇಸ್ಡ್ ಅಪ್ಲಿಕೇಶನ್ ಆಗುತ್ತೆ ಲೋಕ್ OS. ಮೇ 30, 2026 ಪ್ರಾರಂಭಿಸಲಾದ AI ಬೆಂಬಲಿತ CPG RAMS ಧ್ವನಿ ಚಾಟ್ಬಾಟ್ ಅನ್ನು ಹೆಸರಿಸಿ ಇದು ನಾಗರಿಕರ ಸಂವಾದಾತ್ಮಕ ಇಂಟರ್ಫೇಸ್ ಮೂಲಕ ತಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಲು ಅನುವು ಮಾಡಿಕೊಡುತ್ತದೆ. ಅದು ಯಾವುದು ಅಂದರೆ ಸಮಾಧಾನ್ ದೀದಿ ಅಂತೆ. ಮಿನಿಸ್ಟರ್ ಆಫ್ ಸ್ಟೇಟ್ PP ಡಾಕ್ಟರ್ ಜಿತೇಂದ್ರ ಸಿಂಗ್ ಲಾಂಚಸ್ ದ CP Grams AI-enabled voice chatbot ಸಮಾಧಾನ್ ದೀದಿ, terms it as a democratization for public grievance mechanisms in India. ಪಬ್ಲಿಕ್ ಗ್ರೀವಿಯನ್ಸ್ಗೆ ಸಮಾಧಾನ್ ದೀದಿ ಅಂತಕ್ಕಂಥ ಒಂದು ಚಾಟ್ ಬಾಟನ್ನು ತಂದಿದ್ದಾರೆ. ಅಂದರೆ ಏನಾದ್ರು ತೊಂದರೆಗಳಿದ್ರೆ ವಾಯ್ಸ್ ಬೇಸ್ಡ್ ಯುಟಿಲಿಟಿ ಟೂಲ್ ಆಗುತ್ತೆ. ಸಮಾಧಾನ್ ದೀದಿ, ಸಮಾಧಾನವಾಗಿರಿ, ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಕ್ಕಂಥದ್ದು ಇದೆ. ಕೆಲವೊಂದು ಇಂಥವು ಬರ್ತವೆ, ಬಟ್ ಇಂಥವು ದಿನ 10 ಬರ್ತವೆ, ಏನಂತ ನೆನ್ಪಿಡ್ಬೇಕಲ್ವ, ಕಷ್ಟ. 99 ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಹೇಳಿಕೆ ಗುರುತಿಸಿ. ಇವು ಸ್ಟ್ಯಾಂಡರ್ಡ್ ಕ್ವಶನ್ಸು. ಯಾಕಂದರೆ ನೂತನ ಅಡ್ಮಿರಲ್ ಬಂದಿದ್ದರು, ಅವ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ಸ್ಪರ್ಧಾರ್ಥಿಗಳ ಕರ್ತವ್ಯ. ಅವರು ಭಾರತೀಯ ನೌಕಾಪಡೆಯ ಪ್ರಸ್ತುತ ಮತ್ತು 25ನೇ ಮುಖ್ಯಸ್ಥರು. ತಪ್ಪಾಗುತ್ತೆ, 25 ಅಲ್ಲ, 27ನೇರವರು. B ಸರಿದೆ, ಅವರು ಬೆಂಗಳೂರಿನಲ್ಲಿ ಜನಿಸಿದ್ರು, ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಹಿಂದೆ ಏನಾದರೂ ನಾವು ಈ ಥರ ಹೇಳ್ಬಿಟ್ಟಿದ್ದಿದ್ರೆ, ರೀ ಅಂಥವೆಲ್ಲ ಯಾಕೆ ಹೇಳ್ತೀರವ ಎಕ್ಸಾಮಲ್ಲಿ ಕೇಳಲ್ಲ ಅಂತ ಅಂದಿರೋರು ಹಿಂದೆ. ಬಟ್ ಇವತ್ತು ಅವರು ಎಲ್ಲಿ ಓದಿದ್ರು, ಅವರು ಎಲ್ಲಿ ಜನಿಸಿದ್ರು ಕೇಳಿದ್ದಾರೆ ಅಂದರೆ ತಿಳ್ಕೊಳ್ಳಿ. ಅವರು ವಿಮಾನ ವಾಹಕ ನೌಕೆ INS ವಿಕ್ರಮಾದಿತ್ಯದ 2ನೇ ಕಮಾಂಡಿಂಗ್ ಆಫೀಸರ್ ಆಗಿದ್ದರು ಅಂದರೆ ಸರಿ ಇದೆ ಅಂತೆ. ಜೂನ್ 2026, ಪಾರ್ಟ್ 1, 1138 ಕ್ಲಾಸ್ ನಂಬರ್. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅಸ್ಯೂಮ್ಸ್ ಚಾರ್ಜ್ as a new ಚೀಫ್ ಆಫ್ ನೇವಲ್ ಸ್ಟಾಫ್. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಮೇ 31, 2026 27ನೇ ನೌಕಾಪಡೆಯ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. 27, 25 ಅಲ್ಲ ನೋಡಿ, ನಮ್ಮ ಹೆಡ್ಲೈನಲ್ಲೇ ಕೊಟ್ಟಿದ್ವಿ. ಮತ್ತು ಅವರು ಕೃಷ್ಣ ಸ್ವಾಮಿನಾಥನ್ ಅವರು ಬೆಂಗಳೂರಿನ ಬಿಷಪ್ ಕಾಟನ್ ಬಾಲಕರ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ವಿಜಯಪುರದ ಸೈನಿಕ ಶಾಲೆಯಲ್ಲೂ ವ್ಯಾಸಂಗ ಮಾಡಿದ್ರು ಅಂತ ಹೇಳಿದ್ವಿ. ಬಟ್ ಈ ಥರ ಕೇಳ್ತಾರೆ ಅಂತ ನನಗೂ ಅನಿಸಿರಲಿಲ್ಲ. ಬಟ್ ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಓದಿದ್ರು ನೋಡ್ರಿ ಅಂತ ಹೇಳಿದ್ದೆ. ಇಲ್ಲಿ PDF ಅಲ್ಲಿ ಕೊಟ್ಟಿದ್ದ ಮಾತ್ರಕ್ಕೆ ನಿಮಗೆ ನೆನಪಿರಬೇಕಂತೇನೂ ಇಲ್ಲ. ನಾವು ಹೆಚ್ಚುಗಾರಿಕೆಗೆ ಹೇಳ್ಬೋದು, ನೋಡ್ರಿ ಬಂದಿದೆ ನಮ್ಮ ಇದರಲ್ಲೂ ಅಂತ, ನಾವು ತೋರಿಸಿದ್ದೀವಿ ನೋಡ್ರಿ ಅಂತ. ಪ್ರಜಾವಾಣಿಯವರು ಹೇಳ್ಬೋದು, ನೋಡ್ರಿ ನಾವು ಪೇಪರಲ್ಲಿ ಕೊಟ್ಟಿದ್ದೀವಿ ನೋಡ್ರಿ ಅಂತೆ ಅವರು ಹೇಳ್ಬೋದು. ಆದರೆ ನೆನಪಿಡೋದು ನಮ್ಮ ಶಕ್ತಿಗೆ ಸಂಬಂಧಿಸಿದೆ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕೆ ಮುಂಚೆ ಅಗೇನ್ ಅವರ ಅಪಾಯಿಂಟ್ಮೆಂಟ್ ಆಗಿತ್ತಲ್ವ, ಅವಾಗ ಮಾತಾಡಿದ್ವಿ. ಕ್ಲಾಸ್ ನಂಬರ್ 1117 ಮೇ 2026 ಪಾರ್ಟ್ 2. ಅದಕ್ಕೋಸ್ಕರ ಸೊ ಪ್ರತಿ ನೇಮಕಾತಿ ಆದಾಗ ಅವರು ಅಧಿಕಾರ ವಹಿಸ್ಕೊಂಡಾಗ 2-3 ಬಾರಿ ನಾವು ಮಾತಾಡ್ತೀವಿ. ಅವಾಗ ಮತ್ತೆ ರಿಪೀಟ್ ಆದಾಗ ಸ್ವಲ್ಪ ನೆನಪಿರುತ್ತೆ ಅನ್ನೋ ಉದ್ದೇಶ. ನೋಡಿ, NS ರಾಜಾ ಸುಬ್ರಹ್ಮಣ್ಯ ಅವ್ರ ಬಗ್ಗೆ NHKದಲ್ಲಿ, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವ್ರ ಬಗ್ಗೆ HKದಲ್ಲಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡಿ ಹೇಗೆ ಪ್ರಶ್ನೆ ಕೇಳ್ತಾರೆ. ಮತ್ತು ಕೊನೆಯ ಪ್ರಶ್ನೆ INS ಸುದರ್ಶಿನಿ ಬಗ್ಗೆ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. INS ಸುದರ್ಶಿನಿ ತಪ್ಪಾದ ಹೇಳಿಕೆ, B ಮತ್ತು D ತಪ್ಪಾಗಿದ್ದಾವಂತೆ.
ಫಸ್ಟ್ ಒನ್ ಎ ಸರಿನಾ? ಭಾರತೀಯ ನೌಕಾಪಡೆಗಾಗಿ ದೇಶೀಯವಾಗಿ ನಿರ್ಮಿಸಲಾದ 3 ಮಾಸ್ಟರ್ಡ್ ನೌಕಾ ತರಬೇತಿ ಹಡಗು. ಬಿ ಇದನ್ನು ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ನಿರ್ಮಿಸಿದ್ದಾರೆ, ತಪ್ಪು, ಗೋವಾ ಶಿಪ್ ಬಿಲ್ಡರ್ಸ್ ಅಂತೆ. ಸಿ ಸರಿ ಇದೆ, ಇದು ಲೋಕಾಯಾನ 2026 ಕೈಗೊಂಡಿದೆ. ಇದು 10 ತಿಂಗಳು 22,000 ನಾಟಿಕಲ್ ಮೈಲುಗಳಷ್ಟು ಸಾಗರೋತ್ತರ ಲ್ಯಾಂಡ್ಮಾರ್ಕ್ ನಿಯೋಜನೆಯಾಗಿದೆ, ಸರಿಯಂತೆ. ಜನವರಿ 20, 2026 INS ಸುದರ್ಶಿನಿ ಮುಂಬೈಯಿಂದ ಲೋಕಾಯಾನ 26ಕ್ಕೆ ಪ್ರಯಾಣ ಬೆಳೆಸಿತು, ತಪ್ಪಂತೆ, ಕೊಚ್ಚಿನಿಂದಂತೆ. ಸೊ ಬಿ ಮತ್ತು ಡಿ ತಪ್ಪು. ಈ ಥರನೂ ಕೂಡ ಕೇಳ್ತಾ ಇದ್ದಾರೆ. ಇದನ್ನು ನಾವು ಕ್ಲಾಸ್ ನಂಬರ್ 1043 ಜನವರಿ 2026 ಪಾರ್ಟ್ 7ಅಲ್ಲಿ INS ಸುದರ್ಶಿನಿಯನ್ನು ಯಾವ ಹಡಗುಕಟ್ಟ ನಿರ್ಮಿಸಿದೆ? ಮಜಗಂಡಾಕ, ಗೋವಾ ಶಿಪ್ ಯಾರ್ಡ್, ಕೊಚ್ಚಿನ್ ಶಿಪ್ ಯಾರ್ಡ್, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂದರೆ ಗೋವಾ ಶಿಪ್ ಯಾರ್ಡ್ ಅಂತ ಕೊಟ್ಟಿದ್ವಿ, ಇಲ್ಲಿ ಯೂಸ್ ಆಗಿದೆ. ನೆಕ್ಸ್ಟು, ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಏನು? ಗೋವಾ ಶಿಪ್ ಯಾರ್ಡ್ ಅವರು ಹೌದು ನಿರ್ಮಿಸಿದ್ದಾರೆ. ಇದು ತನ್ನ ಏನು ಯಾತ್ರೆಯನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಿದರು ಅದೆಲ್ಲ ಡೀಟೇಲನ್ನು ನೋಡಿದ್ವಿ. ಇದೊಂದು 3 ಮಾಸ್ಟರ್ಡ್ ಬಾರ್ಕ್ ಆಗಿದ್ದು ನೌಕಾಯಾನ ಮತ್ತು ಎಂಜಿನ್ ಶಕ್ತಿಯಿಂದ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇಂಡಿಯನ್ ನೇವಿ ಸೇಲ್ ಟ್ರೈನಿಂಗ್ ಶಿಪ್ INS ಸುದರ್ಶಿನಿ ಸೆಟ್ ಸೇಲ್ ಆನ್ 10 ಮಂತ್ ಕಂಪ್ಲೀಟ್ ಟೂರ್ ಹೋದಂಗೆ 10 ಮಂತ್ ಟೂರ್ ಅಂತೆ INS ಸುದರ್ಶಿನಿ. ಇಷ್ಟು ಒಂದಷ್ಟು ನೇರವಾಗಿ ಒಂದಷ್ಟು ಪರೋಕ್ಷವಾಗಿ ಯೂಸ್ ಆದವು ಅಂತ ಭಾವಿಸ್ತಾ ಕ್ಲಾಸ್ ನಂಬರ್ 1209 19 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು KA ಸಿವಿಲ್ PC ಎಕ್ಸಾಮ್ HK ರೀಸನ್ನ 2/8/2026 ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಾಗಿದ್ವು. ಬಹಳಷ್ಟು ಡೀಪಾಗಿ ಡಿಸ್ಕಷನ್ ಮಾಡಿದ್ವಿ. ನನಗೆ ಗೊತ್ತಿದೆ ಕೇವಲ 19 ಪ್ರಶ್ನೆ ಇದ್ದಿರ್ಬೋದು, ಆದರೆ ಬೇರೆ ಬೇರೆ ಎಕ್ಸಾಮಲ್ಲಿ ಯಾವ್ಯಾವ ಬಂದಿವೆ ತೋರಿಸಂತ ಒಂದು 30-40 ಎಕ್ಸ್ಟ್ರಾ ಪ್ರಶ್ನೆ ತೋರಿಸಿದ್ದೇನೆ ಅಂತ ಭಾವಿಸ್ತೀನಿ. ಎಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕೆ, ನಿಮ್ಮ ಉಪಯೋಗಕ್ಕೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.